ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಸಿನಿಮಾದಿಂದ ಹಿಡಿದು ಸಾಹಿತ್ಯ ತನಕ, ಕವಿಗಳಿಂದ ಹಿಡಿದು ಕಲಾವಿದರ ತನಕ ಖುಷಿಯಾಗಿ ಬದುಕಕ್ಕೆ ಎಲ್ರು ಹೇಳುವ ಫಾರ್ಮುಲಾ ಒಂದೇ, ಅದೇ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಏನೇ ಬಂದ್ರು ಏನೇ ಹೋದ್ರು ನಗ್ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಮಾಜಾ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಕರ್ನಾಟಕ ಬ್ಯಾಂಕ್, ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತ್ಹಳ್ಳಿ. ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಬೋಣ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದನವನದ ಚಲುವೆ, ಗಿಚ್ಚಿ ಗಿಲಿಗಿಲಿಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್, ಕಿಂಗ್ ಆಫ್ ಕನ್ನಡ ಕಾಮಿಡಿ ಸಾಧು ಮಹಾರಾಜ್ ಹಾಗೂ ನ್ಯಾಚುರಲ್ ಕಾಮಿಡಿಯ ಟ್ರೆಂಡ್ ಸೆಟರ್ ಸೆನ್ಸೇಷನಲ್ ಸ್ಟಾರ್ ಕೋಲ್ಸ್ ಅಷ್ಟೇ. ಯಾರ ಇದು ಒರಿಜಿನಲ್ ಜಡ್ಜಸ್ ಕಳ್ಸೋದ್ರೆ ಡೂಪ್ಲಿಕೇಟ್ ನ ಕಳ್ಸಿದ್ರಲ್ಲ, ಯಾಕ್ರ? ದಯವಿಟ್ಟು ಒರಿಜಿನಲ್ ನ ಕಳ್ಸಿ ಪ್ಲೀಸ್. ಕೋಮಲ್ ಸರ್, ಕೋಮಲ್ ಸರ್ ವೆಲ್ಕಮ್. ಶ್ರುತಿ ಮೇಡಮ್ ವೆಲ್ಕಮ್. ಹೆಣ್ಮಕ್ಳು ಯಾರಿದು? ಕೋಮಲ್ ಸರ್. ಕೋಮಲ್ ಸರ್ ಕೂದ್ಲೆಲ್ಲೋಯ್ತು? ನಾನು ಸೆಟ್ಟಿಗೆ ಬಂದು ವಿಗ್ಗಿ ಹಾಕೋದು. ಆಯ್ತು. ಒರಿಜಿನಲ್ ಆಂಕರ್ ನ ಕರೆಸ್ತಾ ಇಲ್ಲ. ಕರ್ನಾಟಕಕ್ಕೆ ಒಂದೇ ನಿರಂಜನ್ ದೇಶಪಾಂಡೆ, ಅದು ನಾನೇ. ಇಲ್ಲ ಒರಿಜಿನಲ್ ನಾನ್ ಕರ್ಕೊಂಬರಲ್ಲ. ಗಿಚ್ಚಿ ಗಿಲಿ ಗಿಲಿ ಒರಿಜಿನಲ್ ನಾನ್ ಕರ್ಕೊಂಬರಲ್ಲ. ಕರ್ಕೊಂಬಂದಿದ್ದೆ. ವೆಲ್ಕಮ್ ಬ್ಯಾಕ್ ಟು ಗಿಚ್ಚಿ ಗಿಲಿ ಗಿಲಿ ಸೀಸನ್ 3. ಯೂಟ್ಯೂಬ್ ಚಾನಲ್. ಸ್ಪೆಷಲ್ ಪಾರ್ಟ್ನರ್ ಇನ್ಸ್ಟಾಗ್ರಾಮ್. ದಯವಿಟ್ಟು ಡೂಪ್ಲಿಕೇಟ್ ಗೆಟ್ ಔಟ್. ಬಡು ನೋಟೆ ಮೇಲೆ ಶ್ರೀಮಂತ ಹೊಡೆದ್ರೆ ಶ್ರೀಮಂತಂಗೆ ಭಗವಂತ ಹೊಡಿತಾನೆ. ಎರಡು ಮಾತು ಮುಗಿಸ್ತಾ ಇದ್ದೀನಿ. ಒನ್ ಮೋರ್ ಅನ್ಬೇಕು ನೀವು. ಬರ್ತನೆ ಪುಣ್ಯ ಇಡ್ತಾ ಇದ್ದೀರಲ್ಲ ಇವತ್ತು. ಈಗ ತಗೋಣ ಗಿಚ್ಚಿಗೆ ವೇದಿಕೆ ಮೇಲೆ ಒಂದು ಚಿಕ್ಕ ಬ್ರೇಕ್. ಬೇಕಿತ್ತ ಯಾರಿಗೆ ಬೇಕಿತ್ತ? ನಮ್ಮ ಹುಡುಗರು ಮುಂದೆ ಬಂದು ಶೈನ್ ಆಗ್ತಾರೆ. ನನ್ನಷ್ಟು ಖುಷಿ ಪಡೋ ಬೇರೆ ವ್ಯಕ್ತಿನೇ ಇಲ್ಲ ಪ್ರಪಂಚದಲ್ಲಿ. ಏನಣ್ಣ ಇನ್ನೊಂದ್ಸರಿ ಹೇಳು. ಅವ್ನ್ ಮೈಕ್ ಆಫ್ ಮಾಡಿ ದಯವಿಟ್ಟು. ನಾನು ಸ್ಮೈಲಿಂಗ್ ಸ್ಟಾರ್, ಎಲ್ಲದನ್ನು ಸ್ಮೈಲಿಂಗ್ ಆಗಿ ಸ್ವೀಕರಿಸ್ತೀನಿ. ಏನ್ ಸರ್? ಈಗ ಫಸ್ಟ್ ಇವ್ರ ಕತೆ ಮುಗಿಸಪ್ಪ. ಒಂದ್ ನಿಮಿಷ ಸರ್, ನಿನ್ನ ನಾವ್ ಏನಂತೂ ಒಪ್ಪಬೇಕು ಹೇಳಪ್ಪ. ನೋಡಿದ್ರು ಗೊತ್ತಾಗಲ್ವೇನೋ? ಗೊತ್ತಾಗ್ತಾ ಇಲ್ಲಪ್ಪ. ಏನ್ ಪಾಂಡೆ ನೀನು? ಶ್ರುತಿ ಮೇಡಮ್ ಅವರು. ಶ್ರುತಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ನೀವ್ ಯಾರು ಸರ್? ಕಪುಂಕ. ಅಯ್ಯೋ ನೀ ಕೋಮಲ್ ಅವ್ರು ಮಾತಾಡ್ತಾರೆ ನೋಡಿ. ಮಾತಾಡಕ್ಕೇನು ಇಲ್ಲ, ಮಾತಾಡಿ. ಯಾರು ಮಾತಾಡ್ತಾರೋ ಈ ತರ? ಇದು ಕೋಮಲ್ ಸರ್ ಅಲ್ವಾ? ಯಾವ ಆಂಗಲ್ ಇಂದನು? ಅಲ್ಲೋ ಭುಜ ಎತ್ತಿ ಮಾತಾಡುವಂತ ಕಾಯಿಲೆ ನನಗೆ ಯಾವುದು ಬಂದಿಲ್ಲ.
ಜಡ್ಜಸ್ ಮತ್ತೊಮ್ಮೆ ನಿಮ್ಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಆಕ್ಚುಲಿ ನಿಮ್ಗೇನೋ ಚಮಕ್ ಕೊಡೋಣ ಅಂತೋದ್ವಿ, ನೀವೇ ವಾಪಸ್ ಚಮಕ್ ಕೊಟ್ಬಿಟ್ರಿ. ಅದ್ಭುತವಾಗಿತ್ತು. ಇವತ್ತಂತೂ ಸ್ಕಿಟ್ ಗಳು ಅದ್ಭುತವಾಗಿ ರೆಡಿ ಆಗಿದ್ದಾರೆ ನಮ್ಮ ಹುಡುಗರು. ಏನ್ರಪ್ಪ? ಏನ್ರಪ್ಪ ರೆಡಿ? ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಹೊಸದಾಗಿ ನನ್ನ ಚರ್ಮದಲ್ಲಿ ಹೊಲಿದಿರ್ತಕ್ಕಂತ ಆ 3 ಸೀಟ್ಗಳನ್ನ ಅಲಂಕರಿಸಬೇಕು ಅಂತ ಕೇಳ್ಕೊತೀನಿ. ಎಸ್ ಸರ್. ಫಸ್ಟ್ ಹೋಗ್ಬೇಡ, ಸ್ಮೆಲ್ ಬರಕ್ ಮುಂಚೆ. ನಾನ್ ಬಂದಾಯ್ತು, ಕಂಟೆಸ್ಟೆಂಟ್ಸ್ ಬಂದಾಯ್ತು, ಜಡ್ಜಸ್ ಬಂದಾಯ್ತು. ಇನ್ ಯಾಕೆ ತಡ, ಬನ್ನಿ ನಮ್ಮ ಮೊಟ್ಟ ಮೊದಲ ಸ್ಕಿಟ್ ನ ಶುರು ಮಾಡಬೇಡ. ಹೆಂಡತಿ ಸೆಲೆಬ್ರಿಟಿ ಆಗೋದ್ಲು ಅನ್ನೋ ಖುಷಿನಲ್ಲಿ ತನ್ನ ಕೆಲಸ ಬಿಡೋ ಗಂಡನ ಪಾಡೇನು, ಅವ್ನ್ ಫೇಸ್ ಮಾಡೋದ ಸಮಸ್ಯೆಗಳೇನು, ಇದನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್, ದೀಕ್ಷಾ, ಪ್ರಶಾಂತ್, ಚಂದ್ರಪ್ರಭಾ ಹಾಗೂ ಮಾನಸ. ಸಾರ್ ಎರಡೇ ವರ ಸರ್ ಗಿಚ್ಚಿಗಿಲಿಗಿಲಿ, ಎರಡೇ ವರಲ್ಲಿ ನಾನು ಹೆಂಡ್ತಿ ದೀಕ್ಷಾ ಸೆಲೆಬ್ರಿಟಿ ಆಗ್ಬಿಟ್ಟವಳೆ ಸಾರ್, ಸೆಲೆಬ್ರಿಟಿ. ನಿಮ್ಗೆ ಕೊಟ್ಟಿರೋ ಕ್ಯಾರೆಕ್ಟರ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನೀವು ಸಹ ನಂತರ ಸೆಲೆಬ್ರಿಟಿ ಆಗ್ತಿದ್ರಿ. ಅಷ್ಟಕ್ಕೂ ನಿಮ್ಗೆ ಯಾಕೆ ಕಮೆಂಟ್ ಕೊಡಲ್ಲ ಗೊತ್ತಾ? ಯಾಕೆ ಕಮೆಂಟ್ ಕೊಡೋ ತರ ನೀವೇನು ಮಾಡೇ ಇಲ್ಲ ಅದಕ್ಕೆ. ಬಿಡ್ತೀನಿ ಹಂಗೆ. ಏನೋ ಹೊಸದಾಗಿ ಬಂದಿದ್ದೀರಾ, ಸ್ವಲ್ಪ ಪುಷಪ್ ಸಿಗ್ಲಿ ಅಂತ 2 ಕಮೆಂಟ್ ಎಕ್ಸ್ಟ್ರಾ ಕೊಡ್ತಾವ್ರೆ ಅಷ್ಟೇ. ನಮಗ್ ಕೊಡೋ ಕಮೆಂಟ್ ಅವ್ರು ಆಲ್ರೆಡಿ ಕೊಟ್ಟಾಗಿದೆ ಕಣೆ. ಲೇ, ನಾನು ಪೇಮೆಂಟ್ ನಿನಗೆ ಹಾಕ್ಸ್ಬಿಡ್ತೀನಿ, ನಂಗೆ ನಗಬೇಡ ಕಣೆ, ನೋಡಕ್ಕಾಗಲ್ಲ. ಅಯ್ಯೋ, ಈ ನಗು ನೋಡಕ್ಕಂತಾನೆ ಸಾಧು ಸರ್ ಮಗು ತರ ಪ್ರತಿ ವೀಕ್ ಬರ್ತಾ ಇರ್ತಾರೆ ಗೊತ್ತಾ? ಅದೆಲ್ಲ ಬಿಡೆ, ಬಾ ಹೋಗೋಣ ಬಾ. ಎಲ್ಲಿಗೆ? ಎಲ್ಲಿಗೆ ಅಂತ ಹೇಳಿ ಗಿಚ್ಚಿಗಿಲಿಗಿಲಿ ಪ್ರಾಕ್ಟೀಸ್ ಕಣೆ. ಗಿಚ್ಚಿಗಿಲಿಗಿಲಿಗ ಗಿಚ್ಚಿಗಿಲಿಗಿಲಿ ಅಂತ ನೆಗ್ಲೆಕ್ಟ್ ಮಾಡ್ತೀಯಲ್ಲೇ, ಅಷ್ಟು ಜೋರಾಗಿ ಹೇಳ್ಬಾರ್ದು. ಆ ಗಿಚ್ಚಿಗಿಲಿಗಿಲಿ ಅನ್ನೋ ಪದಕ್ಕೆ ಒಂದು ಗತ್ತಿದೆ ಕಣೆ. ಬಾ 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 ಬಾ, ನಾವೆಲ್ಲ ಸೇರಿ ಬೆಳಿಗ್ಗೆ ಹೋಗ್ತೀವಲ್ಲ ಪ್ರಾಕ್ಟೀಸ್. ಎಲ್ಲಿಗೆ ಹೇಳು? ಸ್ಟುಡಿಯೋಗೆ. ಸ್ಟುಡಿಯೋ ಅಲ್ಲ ಕಣೆ, ಅದು ದೇವಸ್ಥಾನ. ಅಲ್ಲಿರೋ ಪ್ರಭಾ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಕುಮಾರ್ ಆಗಿರ್ಬೋದು, ಅಭಿರಾಮ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ಅವರೆಲ್ಲ ಯಾರು ಅನ್ಕೊಂಡಿದ್ಯಾ? ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನವ್ರು ಕಂಡ್ರೆ ಏಯ್, ದೇವತೆಗಳು ಕಣೆ. ನೀವೆಲ್ಲ ನಡೆದಾಡ್ಬೇಕಾದ್ರೆ ಎಡಿ ಬಿದ್ರಿ ಏನಂತೀರಾ? ಅಮ್ಮ ಅಂತ ಕೂಗ್ತೀನಿ. ಸಾಯೋವರೆಗೂ ಮಾತಾಡ್ತಾನೆ ಇರ್ತೀನಿ, ಅಷ್ಟು ಒಳ್ಳೊಳ್ಳೆ ಕಲ್ತಿದ್ದೀನಿ. ಬೇಡ, ಹೋಗ್ಬಿಡೋಣ ಬಾ. ಒಂದ್ ನಿಮಿಷ ಕಣ್ರಿ, ಏನ್ ಗೊತ್ತಾ, ಬೆಳಗ್ಗೆ ಅಷ್ಟೇ ಒಂದು ಈವೆಂಟ್ ಬುಕ್ ಆಗಿತ್ತು, ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಬರ್ತೀನಿ ಆಯ್ತಾ? ಯಾವ್ದು ಇವೆಂಟು? 1 ಲಕ್ಷದ ಈವೆಂಟ್ ರೀ. 50,000 ರೂಪಾಯಿ ಅಡ್ವಾನ್ಸ್ ಬೇರೆ ಹಾಕಿದ್ದಾರೆ. ಹೌದಾ? ಎಲ್ಲಿಗೆ ಹೋಗ್ಬೇಕು? ಇವತ್ತೇ ಹೋಗಿ ಹೊರಡ್ಬೇಕು ಅಲ್ಲಿಗೆ. ಗಿಚ್ಚಿಗಿಲಿಗಿಲಿನೇ ಡಬಲ್ ಗಿರಿ ಮಾಡ್ಕೊಂಡು ಸಾಯ್ತಾರೆ, ಅದಕ್ಕೆ ನಾವು ಹೋಗ್ಬೇಕಾ? ಫೋನ್ ಮಾಡಿ ಅವ್ರಿಗೆ ಹೇಳ್ತೀನಿ ಫಸ್ಟ್. ಅಯ್ಯೋ, ಫೋನ್ ಬಿಸಾಕ್ಬಿಟ್ರಲ್ರಿ. 8 ಗಂಟೆಗೆ ಸ್ಕ್ರಿಪ್ಟ್ ಕೊಡ್ತಾರೆ ಮೇಡಮ್, 9 ಗಂಟೆ ಕಾಮಿಡಿ ಮಾಡುವಂತಾರೆ. ಏನ್ ಕಾಮಿಡಿ ಅನ್ಸಲ್ವಾ ಇದು? ಕಾಮಿಡಿ ಮಾಡೋದಂದ್ರೆ ನೂಡಲ್ಸ್ ಮಾಡ್ದಂಗ ಮಾಡ್ಬಿಟ್ಟವ್ರೆ ಅವರು. ನೂಡಲ್ಸ್ ಮಾಡಕ್ ಒಂದು 5 ನಿಮಿಷ ಬೇಕು ಮೇಡಮ್, 15 ನಿಮಿಷ ಸ್ಕ್ರಿಪ್ಟ್ ತೋರಿಸ್ಬೇಕಂತೆ. ಈ ಪ್ರಭಾ, ಅಭಿರಾಮು, ಚೈತ್ರ ಇವರೆಲ್ಲ ಮನುಷ್ಯರು ಅನ್ಕೊಂಡಿದ್ರೇನೆ, ರಾಕ್ಷಸರು ಕಡೆ ರಾಕ್ಷಸರು. 8 ವರ್ಷ ಆಯ್ತು ಕಣೆ ನಾವು ಕಲಾವಿದರು. ಪ್ರತಿ ಸೀಸನ್ ಪೇಮೆಂಟ್ ಜಾಸ್ತಿ ಅಂತ ಮಾಡಿ ಕೇಳ್ಕೋಬೇಕು. ನಾ ಈ ತರ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾತಾಡ್ಬಿಟ್ಟು 500 ರೂಪಾಯಿ ಜಾಸ್ತಿ ಮಾಡ್ತಾರೆ. 500 ರೂಪಾಯಿ. ನಾವೇನ್ ಕಲಾವಿದ್ರು ಅನ್ಕೊಂಡ್ರೆ ಭಿಕ್ಷುಕರು ಅನ್ಕೊಂಡ್ರೆ ಯಾವ್ದು ಏನ್ ಎಡವಿದ್ರೆ? ಎಡು ಬಿದ್ರು ಗಿಚ್ಚಿಗಿಲಿಗಿಲಿ ಅಂದ್ರಲ್ರಿ. ಏಯ್, ಒಂದ್ ಸ್ಕಿಟ್ ಎಡು ಬಿದ್ರೆ ನೆಕ್ಸ್ಟ್ ವಾರ ಮಾತಾಡ್ಸಲ್ಲ ಅವರು. ನೋಡು, ನಾನು ಬೈತಾ ಇದ್ರೆ ಸಂಜೆವರೆಗೂ ಅವ್ರು ಬೈತಾನೆ ಇರ್ತೀನಿ, ಅಷ್ಟು ರೋಷ ಇದೆ ನನ್ನಲ್ಲಿ. ಅವ್ರು ಸುದ್ದಿ ತೆಗಿಬೇಡ ನೀನು ನನ್ನ ಹತ್ರ. ಯಾರು? ಚೈತ್ರ ಮೇಡಮ್ ರೀ. ಅಲ್ಲಿ ಹೇಳ್ತೇನೆ ಅವ್ರದ್ದು. ಚೈತ್ರ ಸರಿ ಬಿಡು. ಹಲೋ ಹಲೋ ಚಿಲ್ಲರ್, ನಾನ್ ಚೈತ್ರ. ಹೇಳು. ಹೇಳೋಣ? ಹೇಳಲೇ. ಅಯ್ಯೋ ಚಿಲ್ಲರ್, ಕಾಸ್ಟ್ಯೂಮ್ ಬಂದಿದೆ ಚಿಲ್ಲರ್. ಹಾಕೊಂಡು ಅಲ್ಲಿ ದೀಪಾ ಕಾಂಪ್ಲೆಕ್ಸ್ ಹತ್ರ ಡ್ಯಾನ್ಸ್ ಮಾಡು. ಅಲ್ಲ, ಅಲ್ಲಿ
ಇಡಲೆ ಯಾವ ಸ್ಕಿಟ್ ಕಂಡಿದ್ದೀನಿ 8 ವರ್ಷದ ಚಿಲ್ಲೆ, ನಾನು ಇವಳು ಹೋಗಿದ್ಲು ಮಜಾ ಬರ್ತಲ್ಲ ಇದ್ಲು ಇವಳೇ ಡೈರೆಕ್ಟರ್ ಆಡ್ದಂಗ ಆಡೋಳು ಅವಾಗ್ಲೇ ಓಡ್ತಿದ್ವಿ ಇವಳ ಮತ್ತೆ ಬಂದವಳೆ ಏನೋ ಕೇಳ್ಕೊಂಡ್ಬಿಟ್ಟು ಅಯ್ಯೋ ದೇವ್ರೆ. ಒಂದ್ ನಿಮಿಷ ಇರು ಹಲೋ ಹಲೋ ಚಿಲ್ಲು, ನಾನ್ ಪ್ರಭಾ ಮಾತಾಡ್ತಾ ಇದ್ದೀನಿ. ಅಯ್ಯೋ ಅಯ್ಯೋ ಏನ್ರಿ? 10 ಪ್ರಭಾ ರೂಪಾಯಿ. ಮೇಡಮ್ ರೀ, ಪ್ರಭಾ ಮೇಡಮ್. ಫಸ್ಟ್ ಇವೆಂಟ್ ಅವ್ರಿಗೆ ಫೋನ್ ಮಾಡಿ ಹೇಳ್ತು ಹಲೋ ಸರ್ ಮಾತಾಡ್ತೀನಿ ಸರ್ ನಮಸ್ತೆ ಸರ್ ಸರ್ ಅದು 1 ಲಕ್ಷದ ಇವೆಂಟ್ ನಾ ದೀಕ್ಷಾ ಮೇಡಮ್ ಪಿ ಎ ಮೇಡಮ್ ಪಿ ಎ ಸರ್ ಪಿ ಎ ಏನೋ 3 ಜನ ಪಿ ಇದೇವ್ ಸರ್ ಇಲ್ಲಿ ಪಿ ಎ ಇದ್ರಲ್ವಾ ಮರ್ಯಾದೆ ಸರ್ ಆರ್ಟಿಸ್ಟ್ಗೆ ಹ್ಞೂ ಸರ್ ಬಂದೆ ಸರ್ ಬಂದ್ವಿ ಇಲ್ಲಿ ಇಟ್ಕೋ ಇನ್ನೊಂದ್ಸಲಿ ಗಿಚ್ಚಿಗಿಲ್ಗಿಲ್ಲ ಅನ್ಬೇಡ ಲೈಫ್ ಸಟ್ಲಾಗನ ಲೇ ಅವರು 10 ವರ್ಷ ದುಡಿಯೋದ್ನ 2 ಇವೆಂಟಲ್ಲಿ ದುಡ್ಕತೀವಿ ಕಣೆ ಬಾ ಲೇಟ್ ಮಾಡ್ಬೇಡ ಬ್ಯಾಗ್ ತಗ ಹೇಳ್ತೀನಿ ಬಾಬಾ ನೋಡು ಅವ್ರು ಬಂದ್ ಕೂಡ್ಲೆ ನಾನ್ ಗಂಡ ಅಂತ ಗೊತ್ತಾಗ್ಬಾರ್ದು ಅಸಿಸ್ಟೆಂಟ್ ಅಂತ ಹೇಳ್ಬೇಕು ಆಯ್ತಾ ಯಾಕ್ರಿ ಕರೆಯೋದು ನಿಮ್ಮನ್ನ? ಯಾಕ್ರಿ ಕರೆಯೋದಂದ್ರೆ ಇದೇ ಬಾಯಲ್ಲಿ ಕರಿಯೇ ಆಗಲ್ಲ ನಂಗೆ ಮಾತ್ ಸೊಪ್ಪಲ್ಲ. ಆಗಲ್ಲ ಅನ್ಬೇಡ ಇದು ನಮ್ ಜೀವನದ ಪ್ರಶ್ನೆ ಆಗಲ್ಲ ಅಂದ್ರೆ ನನ್ ಮೇಲೆ ಆಣೆ ರೆಡಿ ಮ್ಯಾನೇಜರ್ ಬಂದ್ರು ಅಸಿಸ್ಟೆಂಟ್ ಟಾಟಾ. ಎಸ್ ಮೇಡಮ್ ಏನ್ ಮೇಡಮ್ 2 ವಾರಕ್ಕೆ ನಿಮ್ಮ ಹವಾ ಮೇಡಮ್ ರೋಡಲ್ಲಿ ಫ್ಲೆಕ್ಸ್ ಹಾಕ್ಸಿದ್ರೆ ಅರ್ಧ ಗಂಟೆಲಿ ಅರ್ದ್ಬಿಟ್ಟಿದ್ರು. ನೋಡಕ್ ಆಗ್ಲಿಲ್ಲ ಅನ್ಸುತ್ತೆ ಯಾರು ಮೇಡಮ್ ಇವನು? ಅದು ಅವ್ರು ನನ್ನ ಅಸಿಸ್ಟೆಂಟ್ ಸರ್ ಅಸಿಸ್ಟೆಂಟ್ ಸರ್ ಅಸಿಸ್ಟೆಂಟ್ ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡ್ತಾರೆ. ಇರ್ಬೇಕು ಓವರ್ ಆಕ್ಟಿಂಗ್ ಮಾಡ್ತಾರೆ. ನಿಮ್ಗೆ ರೂಮ್ ಎಲ್ಲ ರೆಡಿ ಇದೆ, ದಯವಿಟ್ಟು ಹೋಗಿ ರಿಸೆಪ್ಷನಿಸ್ಟ್ ಹತ್ರ ಕೀ ಇಸ್ಕೊಂಡು ರೆಡಿ ಆಗ್ಬಿಡಿ. ಸಿಗೋಣ ಮೇಡಮ್. ಓಕೆ ಓಕೆ. ಏನೋ ಲುಕ್ ಕೊಡ್ತಿದ್ಯಾ ಇಳಿಸು. ಪರವಾಗಿಲ್ಲ ಹೊಡಿಲಿ ಬಿಡಿ ಏನ್ರಿ ಅವನ್ ಕೈಲೆಲ್ಲ ಹೊಡ್ತಾ ತಿಂತಿದ್ದೀರಲ್ಲ ಬೇಡ. 8 ವರ್ಷದಿಂದ ಕಡಿಮೆ ಹೊಡ್ತಾ ತಿಂದಿದ್ದೇವೆ ಇಲ್ಲಿ ಅದಕ್ಕಿಂತ ದೊಡ್ಡದಲ್ಲ ನೋಡು ನೀನು ಹೀರೋಯಿನ್ ಈಗ ನಾನು ಅಸಿಸ್ಟೆಂಟ್ ಅಷ್ಟೇ ಪ್ರೊಡ್ಯೂಸರ್ ಬರ್ತಾರೆ ನಾನು ರೂಮ್ ಕೀ ಇಸ್ಕೊಂಡ್ ಓಕೆ ಬಂದ್ಬಿಡ್ತೇನೆ ಸರ್. ಎಕ್ಸ್ಕ್ಯೂಸ್ ಮೀ ಎಸ್ ಅಯ್ಯಪ್ಪ ಅಂತ ದೊಡ್ಡ ಕ್ಯಾರೆಕ್ಟರ್ ಏನಲ್ಲ ಮೇಡಮ್ ಸುಮ್ಮನೆ ರಿಜಿಸ್ಟರ್ ಆಗಲಿ ಅಂತ ಸಾಂಗ್ ಹಾಕೊಂಡವಳೆ ಅಷ್ಟೇ ಎಸ್ ಮಾನ್ಸ ಹಿಯರ್. ಏನ್ ಕುರಿ ಮಾಂಸನ ಹಂದಿ ಮಾಂಸ ಅಯ್ಯೋ ನನ್ನ ಹೆಸರೇ ಮಾನ್ಸ ಅಂದೆ. ಓಹೋ ಅದು ಕರಿತಾವಳೆ ಹೋಗ್ಬಿಡ್ಲಾ ಏನ್ ಹಿಂಗ್ ಕರಿತಾ ಇದ್ರ ನಾನ ಅಯ್ಯೋ ಇಷ್ಟೊತ್ತು ಚಿಲ್ಲರ್ ಕಾಮಿಡಿ ನೋಡಿ ನಕ್ಕು ಇಲ್ಲಿ ಕುತ್ಕೆ ಹಿಡ್ಕೊಂಡ್ಬಿಟ್ಟಿದೆ. ಒಂದ್ ಕೆಲಸ ಮಾಡಿ ಅವ್ನ್ ಫ್ರೀ ಇದ್ದಾಗ ಅವ್ನ್ ಹಿಡ್ಕೊಳ್ಳಿ ಎಲ್ಲ ಸರಿ ಹೋಗ್ಬಿಡುತ್ತೆ ಸರಿ ನೀವ್ಯಾರು? ಅದೇ ನಮ್ಗ್ ರೂಮ್ ಕೊಟ್ಟಿದ್ದೀರ ಅಂತ ಕೇಳಕ್ ಬಂದಿದ್ದೀನಿ ರೂಮ್ ನೀವ್ಯಾರಂತ ಗೊತ್ತಾಗ್ಲಿಲ್ಲ. ನಾನು ಅವ್ರು ನನ್ನ ಅಸಿಸ್ಟೆಂಟ್ ದೀಕ್ಷಾ ಮೇಡಮ್ ಅಸಿಸ್ಟೆಂಟ್ ಅಸಿಸ್ಟೆಂಟಾ? ಇವನ್ ಆಟಿಟ್ಯೂಡ್ ನೋಡಿ ಹೀರೋ ಅನ್ಕೊಂಡು ಸುಮ್ಮನೆ ಬೋಲ್ಡ್ ಆಗ್ಬಿಟ್ಟೆ. ಮೇಡಮ್ ನೀವು ಅಯ್ಯೋ ಮೇಡಮ್ ತಗೊಳ್ಳಿ ನಿಮ್ಗೋಸ್ಕರ ರೂಮ್ ಬುಕ್ ಆಗಿದೆ. ನೀವು ಬಂದಿದ್ದು ನನಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹಲೋ ಅವ್ರಿಗೆ ರೂಮ್ ಕೊಟ್ಬಿಟ್ರೆ ನಾನೆಲ್ಲಿ ಮಲ್ಕೋಬೇಕು? ನಿಮ್ಗೆ ಯಾವ ರೂಮ್ ಬುಕ್ ಆಗಿಲ್ಲ. ನಾನು ಎಲ್ಲಿ ಮಲಗಲಿ? ಹೊರಗಡೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲೇ ಹೋಗಿ ಮಲ್ಕೊಳ್ಳಿ. ಬಸ್ ಸ್ಟ್ಯಾಂಡ್ ಹೊರಗಡೆ ಎಲ್ಲಿದೆ? ಇಲ್ಲೇ ಇದೆಯಲ್ಲ, ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಬನ್ನಿ. ನನ್ನೇ ಬಸ್ ಸ್ಟ್ಯಾಂಡ್ ಮದರ್ಲ್ಯಾಂಡ್ ನೀವು ಅಯ್ಯೋ ಯಾವ್ದೋ ಒಂದು ಲ್ಯಾಂಡ್ ಬಿಡಿ. ಲ್ಯಾಂಡ್ ಅಲ್ಲ ಕಣಗ, ಸಿಕ್ಕಾಪಟ್ಟೆ ಗ್ರ್ಯಾಂಡ್. ಏನ್ರಿ ಅವಳ ಹತ್ರ ಎಲ್ಲ ಬೆಡ್ ತಿಂತಿದ್ದೀರಲ್ರಿ ನೀವು? ಬಿಡೆ ಸೀರಿಯಸ್ ಕಿಟ್ ಮಾಡೋಳು 2 ಕಾಮಿಡಿ ಮಾಡಿದ್ರು ತಪ್ಪ ಮಾಡ್ಕೊಂಡು ಹೋಗ್ಲಿ. ಇವನ್ ಯಾವ ತರ ಸಿನಿಮಾ ತೆಗಿಯೋ ಪ್ರೊಡ್ಯೂಸರ್? ಅದೇ ಗೊತ್ತಾಯ್ತು. ಹೆಂಗಿದಳ ನಾ ಹುಡುಗಿ? ನೋಡಿ ಮೇಡಮ್ ಎಷ್ಟು ಬರ್ಗೆಟ್ಟವನೆ. ನಮ್ಮೂರ್ ಗದ್ದೆಲಿರೋ ಬೆದರ್ಗೊಂಬೆ ಇದ್ದಂಗ ಅವಳು. ಯಾರು ಇವನು? ಅವಳ ಅಸಿಸ್ಟೆಂಟ್ ಸರ್. ಅಸಿಸ್ಟೆಂಟ್ ತರ ಇರ್ಬೇಕು, ಇಲ್ಲ ಅಂದ್ರೆ ಹೊಡಿಬೇಡಿ ಸರ್. ನಿನ್ನಷ್ಟಕ್ಕೆ ನೀನೇ
ಮುಗಿದೋಯ್ತು. ನಾರ್ಮಲ್ ಇದ್ದಾಗ ಬಿದ್ದೋಯ್ತಾನೆ, ಇನ್ಯಾರು ಮುಟ್ರೆ ಸತ್ತೇ ಹೋಗ್ಬಿಡ್ತಾನೆ. ಸರ್ ಏನಾಯ್ತು ಸರ್? ಇವ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ಕಡೆ ಕಿತ್ತೋದ್ ನನ್ ಮಗ ಅಂತ. ಪ್ರೊಡ್ಯೂಸರ್ ಸರಿ ಇಲ್ಲ, ಏನೋ ತಪ್ಪು ದಾರಿ ಬಂದ್ಬಿಟ್ಟಿದೀವಿ. ಈ ಹೀರೋಯಿನ್ ಬೇಡ, ಇವೆಂಟು ಬೇಡ, ಬಾರಿ ಹೋಗ್ಬಿಡೋಣ. ಹೌದೇನ್ರಿ? ಒಂದ್ ಮಾತು ಹೇಳ್ಬಿಟ್ಟು ಬರ್ತೀನಿ. ಹೇಳ್ಬಿಟ್ಟು ಇವತ್ತು ಕಾರ್ಯಕ್ರಮದ ಆರ್ಗನೈಸರ್ ನಾನು. ಇಷ್ಟೊಂದು ದುಡ್ಡ? ದುಡ್ಡು ಗಿಡ್ಡು ಎಲ್ಲ ಕೊಟ್ಬಿಡೆ, ಹೋಗ್ಬಿಡೋಣ. ಅಷ್ಟೇ ಕಣ ಚಿಲ್ಲರ್, ತಲೆ ಅಷ್ಟೇ ಅಷ್ಟೇ. ಸರ್ ನೀವು ಮಾತಾಡಿ ಸರ್. ಅದೇ ನಾನು ಇವತ್ತು ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇದು ಆರ್ಗನೈಸರ್. ಹೌದಾ? ಮತ್ತೆ ಸಿನಿಮಾ ಪ್ರೊಡ್ಯೂಸರ್ ಕೂಡ. ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದ್ದೀನಿ. ಯಾವ ಮೂವಿ? ಹೇಳದ್ನಲ್ಲ ಸಿಕ್ಕಾಪಟ್ಟೆ ಅಂತ. ನಾನು ಆಂಟಿ ಅಲ್ಲ, ನಾನು ಒಂಟಿ. ಅಸಿಸ್ಟೆಂಟ್ ಚಾಚಾ. ಮಾಡ್ತೀನಿ ಟಚಪ್. ನಿನ್ನ ಅಜ್ಜಿ ನಾಳೆ ನಿನ್ನ ಹೆಣ ಪ್ಯಾಕ್ ಮಾಡ್ಬಿಟ್ಟು ಕುಂದಾಪುರದಲ್ಲಿ ಪಾರ್ಸಲ್ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಬೇರೆ ಇಟ್ಬಿಡೆ. ಯಾರ್ಯಾರ ಮಕ್ಕಳು ಹಾಕಿದ ಪ್ಯಾಕ್ ಬಳಸ್ತಾ ಇದ್ದಾರೆ, ನೀವು ಗೊತ್ತಾಗಲ್ಲ ನಿನ್ಗೆ? ಅಯ್ಯೋ ನನ್ನ ಮಗ ತಲೆ ಕೆಡಿಸ್ತಾವನಲ್ಲಪ್ಪ, ಮಗ ನೋಡ್ತಾ ನೋಡಿ. ಈ ಲಿಪ್ಸ್ಟಿಕ್ ಹಿಂಗೆ ಬೆಳಗ್ಗೆ ಹಾಕೊಂಡು ನಾನು ಹಾಕಬೇಕು ನೋಡಿ. ಇಬ್ರು ಜೋಡಿ ಹೆಂಗದೆ ನಮ್ ಸಿನಿಮಾದಲ್ಲಿ ನಾನ್ ಹೀರೋ ಆಗಿ ನೀನ್ ಹೀರೋಯಿನ್ ಆಗಿ ಮಾಡ್ಬಿಟ್ರೆ ಇಡೀ ಸಿನಿಮಾ ಒಳ್ಳೆ ಪ್ಯಾಕ್ ಆಗಿರುತ್ತೆ. ಒಳ್ಳೆ ಟೆಟ್ರೋ ಪ್ಯಾಕ್ ಇದೆ ನೋಡಿ, ಅವಳು ಹೀರೋಯಿನ್ ಮಾಡ್ತಾನಲ್ಲ. ಯಾವ ಹೀರೋಯಿನ್ ಬೇಡ, ಹೀರೋ ಬೇಡ. ಮೇಡಮ್ ಬನ್ನಿ ಮೇಡಮ್, ನೀವು ಹೋಗೋಣ. ಯಾಕೆ ಹೊಡಿಯಲ್ವಾ? ಕಳಿತಾರ ಹೋಗ ಕಳಿತಾರ ಹೊಡಿಬೇಡ ಕಣ ಸರ್. ಬನ್ನಿ ಸರ್. ಸರ್ ಹ್ಞೂ ಸರ್. ನೀವು ಹೊಡಿತೀರಾ ಸರ್? ಇಲ್ಲ ಹೊಡಿಯಲ್ಲ ಸರ್, ಒಳ್ಳೆ ಹೀರೋ ಸರ್ ನೀವು. ಸರ್ ನಾನು ಹೀರೋ ಆಗ್ತೀನಿ ಸರ್. ನೀನ್ ಪಕ್ಕ ಹೀರೋ ಮೀಟರ್. ಥ್ಯಾಂಕ್ ಯು ಸರ್, ಖುಷಿ ಆಯ್ತು. ಮತ್ತೆ ಈ ನಾಟಿ ಕೋಳಿ ಹೆಂಗೆ ಹೆಂಗೆ ಅಂದ್ರೆ ಮಾಮೂಲಿ ಹೆಂಗಲ್ಲ ಸರ್? ಏನ್ ಹೇಳ್ತಾ ಇದೀರ ನೀವು? ಈ ತರ ಎಷ್ಟು ಆಟ ಆಡಿದೀಯೋ ಸರ್, ಒಂಚೂರು ನೋಡ್ಕೊಂಡು ಮಾತಾಡಿ. ನೀನು ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾತಾಡು. ಸರ್ ಏನ್ ದುಡ್ಡು ಗಿಡ್ಡು ಕೊಡ್ತಾ ಇದೀರಾ? ಇದೆಲ್ಲ ಆಗಲ್ಲ ಸರ್, ಇದಕ್ಕೆಲ್ಲ ಆಗಲ್ಲ. ನನ್ನ ಮಗನೇ ಬೈಲಿ ಮರ್ಯಾದೆ ತೆಗಿಬಿಡ. ಓ ಇನ್ವಿಟೇಷನ್ ಕಾರ್ಡಾ? ಅಲ್ಲ, ಲವ್ ಲೆಟ್ರು. ನಾನು ಲವ್ ಲೆಟರ್ ಕೊಡ್ಬೇಕು. ಯಾರಿಗೂ ಗೊತ್ತಾಗ್ತಂಗೆ ಅವ್ರು ತಾವು ಕೊಡು. ಏನ್ ಬರ್ತಿದ್ದೀರಾ ಇದ್ರಲ್ಲಿ? ನೋಡು. ನೋಡ್ಲಾ? ನೋಡು. ನನ್ಗೆ ಓಡಾಡಕ್ ಇಷ್ಟ ಆಟೋ ರಿಕ್ಷಾ, ಅನ್ನ ಕೊಡೋರೆ ನನ್ ಪಕ್ಷ, ಪ್ರೀತಿ ಅಂದ್ರೆ ನೀನೊಬ್ಳೆ ಕಣೆ ದೀಕ್ಷಾ. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದ್ರೆ ಬಿಸಾಕೋ, ಇನ್ನೊಂದು ಇಲ್ಲೇ ಕೊಟ್ಬಿಡ್ತೀನಿ. ತಂದಿದ್ದೀಯಾ? ರೋಡ್ ನೋಡ್ಬೇಕು ಟಾರ್ ಹಾಕಿದ್ಮೇಲೆ, ರೋಡ್ ನೋಡ್ಬೇಕು ಟಾರ್ ಹಾಕಿದ್ಮೇಲೆ, ನಿನ್ನ ನೋಡ್ಬೇಕು ರೂಮ್ ಡೋರ್ ಹಾಕಿದ್ಮೇಲೆ. ನಾನ್ ಹೆಂಗೆ ಸಾಹಿತ್ಯ ಅದಿ ಅಂತ ಕೋಪ ಬರ್ತಿದ್ಯಾ? ಮಗ ಯಾಕೋ ಹಿಂಗ್ ಮಾಡ್ಕೊತಾ ಇದ್ಯಾ? ಅದು ಚೆನ್ನಾಗಿಲ್ಲ, ಇನ್ನೊಂದು ತಗೊಳ್ಳೋ. ಇನ್ನೊಂದು ತಗೊಳ್ಳೋ. ಪೋಸ್ಟ್ ಬಾಕ್ಸೇ ಇಟ್ಟವನಲ್ಲ ಅವನು. ಸ್ಯಾಂಡ್ವಿಚ್ ಆಗ್ಬೇಕಂದ್ರೆ ಬ್ರೆಡ್ ಇರ್ಬೇಕು. ಸ್ಯಾಂಡ್ವಿಚ್ ಆಗ್ಬೇಕಂದ್ರೆ ಬ್ರೆಡ್ ಇರ್ಬೇಕು. ನಮ್ಮಿಬ್ಬರ ಸಂಬಂಧ ಗಿಚ್ ಆಗ್ಬೇಕಂದ್ರೆ ಬೆಡ್ ಇರ್ಬೇಕು. ಅಯ್ಯೋ ಆಲ್ಕೆ ಏನ್ ಬೇಕೋ? ಬೆಡ್ ಬೇಕು. ನಾನು ಒಳ್ಳೇದೇ ಕಣೋ. ಅಲ್ಲಿ ಯಾಕೆ ಬಂದು ಎಲ್ಲ ಹೇಳ್ಕೊಟ್ಬಿಟ್ಟ ಹಿಂಗೆ. ಬೆಡ್ ಅಂದ್ರೆ ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿರೋ ಪ್ರಾಕ್ಟೀಸ್ ಮಾಡ್ತಾ ಇದೆ. ನಮ್ ಬಾಸ್ ಕೇಳ್ಕೊ ಹೊಡ್ತೀಯ, ನಮ್ ಬಾಸ್ ಕೇಳ್ಕೊ ಹೊಡ್ತೀಯ.
ಕ್ಯಾಚಪ್ಪ ನೀನ್ ನಾಳೆ ಯಾಂದಾಳಿ ತಕ್ಕಪ್ಪ ಮಗ ಕ್ಯಾಚಪ್ಪ ಆಗ್ಬಿಡ್ಬೇಕು ಏನ್ ಅನ್ಕೊಂಡಿದ್ರೆ ಇವತ್ತಲ್ಲ ನಾಳೆ ಹೀರೋ ಆಗ ಅನ್ಕಣ ಹೌದಾ? ಅಸಿಸ್ಟೆಂಟ್ ಅಲ್ಲ ಇವಳು ಗಂಡ ಗಂಡ ನೀನ್ ಅವ್ಳ ಗಂಡ ಕೊಡ ಮೇಲೆ ತೂಟ ಗಂಡನ assistant ಅಂತ ಹೇಳ್ತಾ ಇದೀಯಲ್ಲ, ಈ ತರ ಡಬಲ್ ಮೀನಿಂಗ್ ಎಲ್ಲ ಮಾಡ್ಬೇಡ. ನನ್ ಮರ್ಯಾದೆ ಹೊಡೆದಿದೆ. ಡೈಲಾಗ್ ಹೋಗ್ಬಿಟ್ಟಿದೆ. ಬಾ ಬೇರೆ ಈ ನನ್ನ ಮಕ್ಕಳು ಇವೆಂಟ್ ನಂಬ್ಕೊಂಡು ಗಿಲಿಗಿಲಿಗೆ ಬೈದ್ ಬಿಟ್ನಲ್ಲೇ ಕೆಲಸ ಮಾಡ್ತೀನಿ. ಪ್ರಭಾ ಮೇಡಮ್ ಫೋನ್ ಮಾಡ್ತೀನಿ. ಪ್ರಭಾ ಮೇಡಮ್ ಅದು ನಾನು ಗಿಚ್ಚಿಗಿಲಿ ಕಟ್ಟೆ ಮಾಡ್ಬಿಟ್ಟಲೆ. ನಾನ್ ಬರ್ತೀನ್ರಿ. ನೀನೆಲ್ಲಿ ಹೋಗ್ತಾ ಇದೆಯಾ? ಗಿಚ್ಚಿಗಿಲ್ಗಿಲಿ ಶೂಟಿಂಗ್ಗೆ. ನಾವು ಬರಲ್ಲ ಅಂತ ಹೇಳಿದೇವಲ್ಲೇ. ನಾನು ಇವತ್ತು ಬರಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದೆ. ಬರಲ್ಲ. ದುಡ್ಡು ಬರುತ್ತೆ ಅಂದ್ರೆ ಗಿಚ್ಚಿಗಿಲಿಗಿಲಿನ ಬೈತಿಯಲ್ಲ, ಎಂತ ನಟ ಇರ್ಬೇಡ ನೀನು. ಹಂಗಿದ್ದಿದ್ರೆ ಗಿಚ್ಚಿಗಿಲಿಗೆ ಬರ್ತಾನೆ ಇರ್ಲಿಲ್ಲ ಅಣ್ಣ. ಇಲ್ಲ, ಇದು ಸ್ಕಿಟ್ ಪ್ರಕಾರ ಮನ್ಸಲ್ಲಿರೋದೆಲ್ಲ ಆಚೆ ಹಾಕ್ದಂಗಿತ್ತು ಕಣ. ಒಟ್ಟಲ್ಲಿ ಇದ್ರ ಬಗ್ಗೆ ನಮ್ಮ ಪ್ರಪಂಚದ 20ನೇ ಅದ್ಭುತವಾದಂತಹ ಶ್ರುತಿ ಮೇಡಮ್ ಅವರು ಹೇಳ್ತಾರೆ ಕೇಳ. ನಾನೇ 20ನೇ ಅದ್ಭುತ. ಇವ್ರ ಕಾಂಪಿಟೇಷನ್ ಇಲ್ಲ ಮೇಡಮ್. ನನಗೆ ಪ್ರತಿ ಸರಿ ಸ್ಕಿಟ್ಗಳಲ್ಲಿ ಕಾಮಿಡಿ ಬಂದಾಗ ಇವರೆಲ್ಲ ರಿಹರ್ಸಲ್ ಅಲ್ಲಿ ನೋಡಿರ್ತಾರೆ, ಅವರೆಲ್ಲ ಅಲ್ಲಿ ಕೂತ್ಕೊಂಡು ನಗೋದು ತುಂಬಾನೇ ಕಷ್ಟ. ಆದ್ರೆ ಈ ಒಂದು ಸ್ಕಿಟ್ಗೆ ನಾವುಗಳು ಕೊಡೋ ರಿಯಾಕ್ಷನ್ಗಳಿಂತ ಇವ್ರಗಳ ರಿಯಾಕ್ಷನ್ನೇ ಬಹಳ ಜೋರಾಗಿತ್ತು. ಇವನು ಹುಲಿ ಅಂತೂ ಎದ್ದು ಬಿದ್ದು ಇನ್ನೇನು ಕೆಳಗಡೆ ಬಿದ್ದೋಗೋ ರೇಂಜಿಗೆ ನಗ್ತಾನೆ. ಏನೋ ಪ್ರಭಾ ಅವ್ರಿಗೆ ಬೈಯೋದು ಅಂದ್ರೆ ನಿನ್ಗೆ ಅಷ್ಟೊಂದು ಖುಷಿನಾ? ಚೈತ್ರ ಫೋನ್ ಮಾಡಿದ್ರೆ ಅವ್ನ ಕಾಲಲ್ಲಿ ಅಮುಕ್ತಾ ಇದ್ರೆ ನಿನ್ ಖುಷಿ ಮೇಲೆ ಖುಷಿನಾ? ಆಕ್ಚುಲಿ ಕರ್ನಾಟಕದ ವೀಕ್ಷಕರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಹೆಸರುಗಳೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಪಾಪ ಸರ್ ಪ್ರತಿ ವಾರ ಇವರೆಲ್ಲ ನಮ್ಮ ಮಜಾ ಭಾರತದಿಂದ ಗಿಚ್ಚಿಗಿಲಿಗಿಲಿಯನ್ನ ತುಂಬಾ ಫೇಮಸ್ ಆಗ್ಬಿಟ್ಟು ಸಿನಿಮಾಗಳು ಸೀರಿಯಲ್ಗಳು ಇವೆಂಟ್ಗಳಂತ ಬ್ಯುಸಿ ಆಗ್ಬಿಟ್ಟು ಯಾರು ಇಲ್ಲಿ ಪ್ರಾಕ್ಟೀಸ್ಗೆ ಬರಲ್ಲ. ಪಾಪ ಅವ್ರು ಫೋನ್ ಮಾಡಿ ಇವ್ರು ಎಲ್ಲಿದ್ದಾರೆ ಅಂತ ಎಲ್ಲಾರು ಕೋಆರ್ಡಿನೇಟ್ ಮಾಡ್ತಾ ಇದ್ರೆ ಅವನ ಕಾಲಲ್ಲಿ ಅದನ್ನ ಕಾಲ್ ಕಟ್ ಮಾಡ್ತಾ ಇದ್ರೆ ಕಾರ್ತಿಕ್ ಬಿದ್ದು ಯಾವ ರೇಂಜಿಗೆ ನಗ್ತಾವ್ನೆ. ನಮ್ಗೆ ನಗು ಬಂದಿದೆ ಅದಕ್ಕಲ್ಲ ಮೇಡಮ್, ಅವ್ನ್ ಎಷ್ಟು ಚೆನ್ನಾಗಿ ಫಿಲ್ಟರ್ ಹಾಕಿ ಬೈತಾ ಇದ್ನಲ್ಲ ಅದನ್ನ ನೋಡಿ ನಗು ಬರ್ತಾ ಇತ್ತು. ಅಂದ್ರೆ ಅವನ್ ಹಾಕಿದ್ದೆ ಫಿಲ್ಟ್ರಾ? ಅದೇ ಫಿಲ್ಟ್ರು. ಇನ್ನೂ ಬೈಬೇಕು ಅನ್ಸ್ತಾ ನಿನಗೆ? ಅವನಿಗೆ ನೋಡು, ನಾನ್ ಮಾಡಿದ್ದು ಕಾರ್ತಿಕ್ ಕ್ಯಾರೆಕ್ಟರ್ ಮೋಸ್ಟ್ಲಿ ಸೀಸನ್ ಪೂರ್ತಿ ನಮ್ಗೆ 10,000 ಚೆಕ್ ಸಿಗಲ್ಲ ಅನ್ಸುತ್ತೆ. ಚಿಲ್ಲರ್, ನೀನು ಪ್ರತಿ ಸರಿ ಅವ್ರ ಬಗ್ಗೆ ಮಾತಾಡುವಾಗ, ಆ ಕಾಲ್ ಕಟ್ ಮಾಡುವಾಗ, ಕಾಲಲ್ಲಿ ಅದನ್ನ ಫೋನ್ ಬಿಸಾಕುವಾಗ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾ ಇದ್ದೆ ಅಂದ್ರೆ 100 ಮಾರ್ಕ್ಸ್ ಚಿಲ್ಲರ್ ನಿನಗೆ. ಸಖತ್ ಟೈಮಿಂಗ್. ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ನನಗೆ ಖುಷಿ ಆಗೋದು ಇದಕ್ಕೇನೆ. ಕೆಲವು ಕ್ಯಾರೆಕ್ಟರ್ಗಳು ಬರ್ತಾರೆ, ಕೆಲವರು ಆರ್ಟಿಸ್ಟ್ಗಳು ಬರ್ತಾರೆ, ಬೇರೆಯವ್ರ ವಿಚಾರ ಹೇಳಿ ಮಾತಾಡಿದ್ರೆ ಅದು ವ್ಯಂಗ್ಯ ಆಗುತ್ತೆ. ನಮ್ಮ ಮೇಲೆ ನಾವೇ ಹಾಸ್ಯ ಮಾಡ್ಕೊಳ್ತಾರಲ್ಲ, ಅದಕ್ಕೂ ಒಂದು ತಾಕತ್ ಬೇಕು. ಆಕ್ಚುಲಿ ಮೇಡಮ್ ಅದು ಬೇರೆ ಕಾನ್ಸೆಪ್ಟೇ ಇತ್ತು, ಬೈಯೋದು ಏನೂ ಇರಲಿಲ್ಲ. ಅವರೇ ಚೇಂಜ್ ಮಾಡ್ತಿದ್ರು ಮೇಡಮ್. ರಾತ್ರಿ ಫಸ್ಟ್ ಹೊಗಳಿ ಬಿಡು, ಆಮೇಲೆ ಎಷ್ಟಾಗುತ್ತೋ ಎಲ್ಲ ಬೈದು ಬಿಡು, ಹಂಗಾರೆ ನಿನ್ನ ಕ್ಯಾರೆಕ್ಟರ್ ಅದು ಅಷ್ಟೊಂದು ಫ್ರಸ್ಟ್ರೇಟ್ ಆಗಿ ಇದಾಗುತ್ತೆ ಅಂತ ಅವರೇ ಹೇಳಿದ್ರಿಂದ ಅವ್ರ ಮೇಲೆ ಯಾರ ಮೇಲೂ ದ್ವೇಷ ಇಲ್ಲ. ಹಂಗೆ ಹೇಳಿದ ತಕ್ಷಣ ಇವ್ನು ರಿಹರ್ಸಲ್ ಶುರು ಮಾಡಿಲ್ಲ ಮೇಡಮ್, ಮನೆಗೆ ಹೋದ. ಆಕ್ಚುಲಿ ಆ ಸ್ಕ್ರಿಪ್ಟ್ ರೆಡಿಯಾಗಿ 3 ದಿನ ಬೇಕಾಯ್ತು, ಈ ಸ್ಕ್ರಿಪ್ಟ್ ರೆಡಿಯಾಗಿ 1 ಅವರ್ ಬೇಕಾಯ್ತು. ದೀಕ್ಷಾ ದಿನದಿಂದ ದಿನಕ್ಕೆ ಪ್ರತಿ ಒಂದು ಕ್ಯಾರೆಕ್ಟರ್ನು ಇದು ದೀಕ್ಷಾ ಅಲ್ಲ, ಆ ಪಾತ್ರವಾಗಿ ಕಾಣುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ದೀಕ್ಷಾ. ಇಟ್ ಇಸ್ ವೆರಿ ನೈಸ್ ದೀಕ್ಷಾ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಚಂದ್ರಪ್ರಭಾ ಮೇಡಮ್, ಈ ನಿಮಗೋಸ್ಕರ ಅಂತಾನೆ ಈ ಸ್ಕ್ರಿಪ್ಟ್ ಬರೀತಾರ? ಏನ್ ನನ್ಗೆ ಅರ್ಥ ಆಗ್ಲಿಲ್ಲ. ಇಲ್ಲ, ಎಲ್ಲರೂ ಈ ಸ್ಕಿಟ್ ಅಲ್ಲಿ ಅವ್ರವ್ರ ಪಾತ್ರ ಅವ್ರವರೇ ಅಲ್ವಾ? ಇದು ಯಾಕೆ ಚಂದ್ರಪ್ರಭಾ ಹಿಂಗೆ? ನಾನು ಹೇಳ್ದೆ ಮೇಡಮ್ ಬೇಡ ಅಂತ ಬರಿಬೇಡಿ ಅಂದ್ರೆ ಅವ್ರು ಇಲ್ಲ ಬರ್ತಿದ್ದೆ ಮಾಡೋದೇನೋ ಅಂದ್ರು ಮೇಡಮ್. ಹೌದು, ನಾನು ಸುಮಾರು ಸರಿ ಕೇಳಿದ್ದೀನಿ, ತುಂಬಾ ನೀಟಾಗಿರೋ ಸ್ಕ್ರಿಪ್ಟ್ಗಳನ್ನ ಕೊಟ್ಬಿಟ್ರೆ ನೀನು ಊಟನೂ ಮಾಡದೆ ಹಂಗೆ ಔಟ್ ಆಗ್ತೀಯ ಅಂತಾನು ಕೇಳಿದ್ದೀನಿ. ಆ ವಿಚಾರನೂ ಬಂದಿದೆ ನನ್ನ ಕಿವಿಗೆ. ರಿಹರ್ಸಲ್ ಅಲ್ಲಿ ಇಲ್ದೇ ಇರೋದ್ನೆಲ್ಲ ಸ್ಟೇಜ್ ಮೇಲೆ ನೀನು ಪರ್ಫಾರ್ಮ್ ಮಾಡಿ ಎಷ್ಟೋ ಸರಿ ಸ್ಕಿಟ್ ಎಲ್ಲ ಕ್ಯಾನ್ಸಲ್ ಆಗಿರೋದು ನೋಡಿದ್ದೀನಿ. ಆದ್ರೂ ಚಂದ್ರಪ್ರಭಾ ಒಂದು ಯೂನಿಕ್ನೆಸ್ ಇದೆಯಲ್ಲ,
ಆ ಚಿಕ್ಕದೊಂದು ಏನೋ ಒಂದು ಆ್ಯಕ್ಟಿಂಗು, ನೀವು ಬರಬೇಕಾದ್ರೆ ಅದೊಂದು ಹಾಡು ಹಾಕಿದ್ರು, ಆ ಹಾಡಿಗೆ ನಿಮ್ಮದೇ ಆದಂಥ ಒಂದು ಮ್ಯಾನರಿಸಮ್ಮು. ಅವಳು ಆ ದೀಕ್ಷಾ ಗಂಡ ಅಂತ ಗೊತ್ತಾದಾಗ ಅಸಿಸ್ಟೆಂಟು ಇಮಿಡಿಯೇಟಾಗಿ ಏಯ್ ಕೊಡಕಾಸಿಲ್ಲಿ ಅಂದಲ್ಲ. ಬಟ್ ಟೈಮಿಂಗ್ ವಾಸ್ ಸೂಪರ್ ಚಂದ್ರಪ್ರಭಾ. ತುಂಬಾ ಚೆನ್ನಾಗಿತ್ತು. ನಮ್ಮ ಚಂದ್ರಪ್ರಭನ್ಗೆ ಯಾಕ್ರಿ ಅಷ್ಟೊಂದು ಹೊಡಿಯೋದು ನೀವು? ಪ್ರಶಾಂತ್, ಅವ್ನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ? ಅವ್ನಿಗೆ ಒಳಗಿಂದ ಸೌಂಡ್ ಬರ್ತಾ ಇರೋದು ಗೊತ್ತಾಗ್ತಿಲ್ಲ. ಅವ್ರು ಕೊಡ್ತಾ ಇದಾರೆ, ಇವನ್ ಬಾಯಿಲೆ ಖುಷಿ ಆಗ್ತಾರೆ. ಅಂದ್ರೆ ಅವ್ರು ಅಕಸ್ಮಾತ್ ಸೌಂಡ್ ಕೊಟ್ಟಿಲ್ಲ ಅಂದ್ರೆ ಮ್ಯಾಮ್ ಇಲ್ಲಿಂದ ಒಂದು ಸೌಂಡ್ ಹೋಗ್ಲಿ ಅಂತ ಈ ಥರದ್ದು ಏನೇನಕ್ಕೆ ಸೌಂಡ್ ಕೊಡ್ತೀರಾ? ಕತ್ತಿ ಸೌಂಡ್ ಎಲ್ಲ ಕೊಡ್ತೀನಿ ಮ್ಯಾಮ್. ಕತ್ತಿ ಸೌಂಡ್, ಕತ್ತಿ ಸೌಂಡು, ಕೊಡಿ. ಕತ್ತಿ ಸೌಂಡು. ಈಗ ನೀವು ಅಲ್ಲಿರೋ ಆರ್ಟಿಸ್ಟ್ಗಳು ಒಂದೊಂದು ಆಯುಧ ಕೊಡ್ರಪ್ಪ. ಗದೆ ಗದೆ ಕೊಡು. ಅದು ಮಾಡ್ಲಿಲ್ಲ ಅಂದ್ರೆ ನಿಂಗೆ ಬೀಳತ್ ಹೋದೆ. ಗದಿಗೆ ಯಾರಿಗ್ ಗೊತ್ತು, ನೀನ್ ಟ್ಯಾಲೆಂಟೆಡ್ ಅಲ್ವಾ? ಇದೆಯೋ ತಣ್ಣಲ್ಲ ಕಣ, ಗದೆ. ಗಂಟೆ ಸೌಂಡ್ ಗಂಟೆ ಸೌಂಡ್ ಕೊಟ್ಟಿದ್ದಾರೆ, ಗದೆ ಸೌಂಡ್ ಕೊಡು. ಎಲ್ಲರ ಆಕ್ಟಿಂಗು, ಟೈಮಿಂಗು, ಇಟ್ ವಾಸ್ ಸೂಪರ್ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಸಾಧು ಮಹಾರಾಜ್, ಈ ದೈತ್ಯರ ಮಧ್ಯೆ ಒಂದು ಗುಬ್ಬಚ್ಚಿ ಆಕ್ಟ್ ಮಾಡೋದು ಇದೆಯಲ್ಲ, ಹದ್ದುಗಳು, ರಾಣ ಹದ್ದು ಚಂದ್ರಪ್ಪ, ಪಕ್ಷಿ ಪಕ್ಷಿ, ಕೋಳಿ, ಆನೆ ಎಲ್ಲ ಜೊತೆಲಿ ಆ ಒಂದು ಏನದು ಗುಬ್ಬಚ್ಚಿ ಸಿಕ್ಕಾಪಟ್ಟಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ. ಆಕ್ಚುಲಿ ಅವಳಿಗೆ ನಾವು ಚಪ್ಪಾಳೆ ತಟ್ಬೇಕಾಗಿರೋದು. ವೆರಿ ಗುಡ್. ಅದು ಬಿಟ್ಟರೆ ನನಗೆ ಎಲ್ಲೂ ಬಂದೂರು ಸ್ಕೋರ್ ಮಾಡ್ಕೊಂಡು ಹೋಗೋನು ಒಬ್ಬನೇ ರೀ. ಅಫ್ಕೋರ್ಸ್. ಯಪ್ಪ ಎಲ್ಲೋ ಯಾರನ್ನೋ ಫಾಲೋ ಮಾಡ್ತಾನಲ್ಲ, ಪಕ್ಕ ನಮ್ಮ ಬಾಲಕೃಷ್ಣ ಅವ್ರನ್ನ ನೋಡಿದಂಗೆ ಆಯ್ತು ನನಗೆ. ಈಸ್ ಮಲ್ಟಿ ಟ್ಯಾಲೆಂಟೆಡ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ಇದ್ದಿದ್ದು ಅವರೇನೆ. ನಿಮ್ಮ ಟೈಮಿಂಗು ವೇದಿಕೆ ಮೇಲೆ ಚಂದ್ರಪ್ರಭಾ ಅವರೇ, ನೀವು ನಿಜವಾಗ್ಲೂ ಒಂದು ಒಳ್ಳೆ ಕಮಿಡಿಯನ್ ಆಗಿ ನಮ್ಮ ಇಂಡಸ್ಟ್ರಿಗೆ ಬರ್ತೀರಾ ಅಂತ ನನ್ಗನ್ನಿಸ್ತಾ ಇದೆ. ಬಂದೇ ಬರ್ತೀರಾ, ಅದು ನಮ್ಮ ಆಸೆ ಕೂಡ. ವೆರಿ ಗುಡ್. ಚಿಲ್ಲರ್ ಸರ್ ಚಿಂದಿ ಮಾಡಿಬಿಟ್ರಿ. ಬಟ್ ಎಲ್ಲವನ್ನೂ ತೊಗೊಳೋದಿದೆಯಲ್ಲ, ಅವ್ನು ಒದ್ರು ತೊಗೊಳೋದು ನಾನು ಈ ಎಪಿಸೋಡಲ್ಲಿ ತುಂಬ ಇಷ್ಟಪಟ್ಟು ಅಕಸ್ಮಾತ್ ಬಜರ್ ಅಂತ ಕೊಟ್ಟರೆ ಅದು ಚಿಲ್ಲರಿಗೆ ಕೊಡ್ಬೇಕು. ಯಾಕಂದರೆ ಅವ್ರ ಎನರ್ಜಿ ಲೆವೆಲ್ ಇದೆಯಲ್ಲ ಪಾಪ ಭಯಂಕರ. ನೀನು ಹೀರೋ ಆಗೋದ್ರಲ್ಲಿ ತಪ್ಪೇ ಇಲ್ಲ ಇವನೇ. ಇವರ ನಾನು ಫಸ್ಟಿಂದನೇ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಇದೆ. ಯು ಟ್ರೈ, ಬಿಡಕ್ಕೆ ಹೋಗ್ಬೇಡಿ. ಸಖತ ಮಾಡಿದ್ರಿ ಪ್ರಶಾಂತ್. ಪಕ್ಕಾ ಪ್ರೊಫೆಷನಲ್ ಆಗ್ಬಿಟ್ಟೆ ನೀನು. ಥ್ಯಾಂಕ್ ಯು ಸರ್. ಹೌದು, ಪರ್ಫಾರ್ಮೆನ್ಸ್ ನೀವು ಸಿನಿಮಾದಲ್ಲಿ ಯಾಕೆ ಟ್ರೈ ಮಾಡಿಲ್ಲ? ಸರ್ ಮಾಡಿದೆ ಸರ್. ಯಾವ್ದು? ಆದ್ರೆ ರಿಲೀಸ್ ಆಗಿಲ್ಲ, ಬರೋದು ಇಲ್ಲ ಅದು. ನೀನು ಈ ತರ ಮಾಡಿದ್ರೆ ಯಾವನ ಅದನ್ನ ನೋಡಿ ಇವನು ಇವಾಗ ಕಲರ್ಸ್ ಕನ್ನಡದ ಶ್ರೀಗೌರಿ ಅವನ ಒಂದು ದೊಡ್ಡ ಸೀರಿಯಲ್ ನಲ್ಲಿ ಎಮ್ಮೆ ತೊಳೆಯೋ ಕ್ಯಾರೆಕ್ಟರ್ ಸಿಕ್ಕಿದೆ. ಸ್ಕ್ರೀನ್ ಅಲ್ಲಿ ಬರೀ ತೊಳೆದ್ರು ಕೂಡ ಸೋಪ್ ಕಾಣ್ಬೋದು, ಎಮ್ಮೆನೂ ಕಾಣಲ್ಲ, ಇವನು ಕಾಣಲ್ಲ. ವೆರಿ ಗುಡ್. ಎಲ್ಲರ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಗೋಲ್ಡನ್ ಗಿಲಿಗಿಲಿ. ಎಲ್ಲಿ ನಿನ್ನ ಪಾರ್ಟ್ನರ್? ಎಲ್ಲಿ ಸರ್ ನನ್ನ ಪಾರ್ಟ್ನರು? ಯಾರು ನಿನ್ನ ಪಾರ್ಟ್ನರ್? ಮಧುಮತಿ. ಎಲ್ಲಿ? ಬಂದಿಲ್ಲ ಸರ್. ಯಾಕೆ ಬಂದಿಲ್ಲ ಸರ್? ಅವ್ರು ಏನಾಯ್ತು ಅಂದ್ರೆ ಅವರು ಹೈದರಾಬಾದ್ ಶೂಟಿಂಗ್ ಹೋಗಿದ್ದಾರೆ ಅಂತ. ನನ್ನ ಪಾರ್ಟ್ನರ್, ನನ್ನ ಜೊತೆ ಪಾರ್ಟ್ನರ್ ಆಗಿದ ತಕ್ಷಣ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ. ನಿನ್ನ ನೋಡ್ದಾಗ್ಲಿಂದ ಅವ್ರಿಗೆ ಬಾನಾಮತಿ ಕಾಟ ಜಾಸ್ತಿ ಆಗಿದೆ. ಮಧುಮತಿ ಅವರು ಇವತ್ತು ಕಾರ್ಯಕ್ರಮಕ್ಕೆ ಯಾಕೆ ಬಂದಿಲ್ಲ ಅಂತ ನಿನ್ನ ಬಗ್ಗೆ ಒಂದು ಲೆಟರ್ನ ಬರ್ದಿದ್ದಾರೆ. ಲೆಟರ್ ಬರ್ದವ್ರ? ಲೆಟರ್ನ ಬರ್ದಿದ್ದಾರೆ. ಬಹಳ ಹೆಮ್ಮೆ ಆಗತ್ತೆ ಆ ಪತ್ರ ಅನ್ನೋದಕ್ಕೆ. ಮ್ಯಾಮ್ ಆ ಅಕ್ಕನ್ ಮಾತಾಡ್ಸಿದೆ 3 ಸತಿ ಮ್ಯಾಮ್. ಏನ್ ಲೆಟರ್ ಬರೀತಾರೆ ಮ್ಯಾಮ್? ಯಾರಿಗೂ ಸತಿಗೆ ಆ ಗತಿ ಆಗೋಳೆ ಅಮ್ಮ ಅಂದ್ರೆ ನೀನು
ಅದು ನಿನ್ನ ಮುಖ ನೋಡಿನೇ ಬೇಜಾರಾಗಿ ಓಡೋಗ್ಬಿಟ್ಟಿರ್ಬೋದು. ಪತ್ರ ಓದಿ ಕೇಳಿಸ್ಕೊಳ್ಳೋಣ. ನಾನು ಮಧುಮತಿ. ನೀನು ಅವ್ರ ಹೆಸರು ಬರ್ಕಟ್ರೆ ಸುಮ್ಮನೆ ನಿಂತ್ಕೊಳ್ಳಿ. ನಾನು ಗಿಚ್ಚಿಗಿಲಿಗಿಲಿ ಸೀಸನ್ 3ಕ್ಕೆ ಆಯ್ಕೆಯಾಗಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ಇಲ್ಲಿರುವ ಎಲ್ಲಾ ಮೆಂಟಲ್ಗಳು ಮೆಂಟರ್ ಅದೇ ನಿನ್ನ ಬಗ್ಗೆ ಬರೆದಿರೋ ಎಲ್ಲ ಮೆಂಟರ್ಸ್ಗಳು ಅದ್ಭುತವಾಗಿ ಮೆಂಟರಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಮೆಂಟರ್ ಪ್ರಶಾಂತ್ ಇವರು ಮಾತ್ರ ಸರಿಯಾಗಿ ಮೆಂಟರಿಂಗ್ ಮಾಡುತ್ತಿಲ್ಲ. ಆಸಕ್ತಿಯಿಂದ ಕಲಿಯಲು ಹೋದ್ರೆ ಅವರು ಮಾತ್ರ ಜ್ಯೂಸ್ ಕುಡಿಯಕ್ಕೆ ಹೊರಗೆ ಹೋಗುತ್ತಾರೆ. ನಿಜನಲ್ಲಪ್ಪ ಇದು? ಸುಳ್ಳು. ಎಷ್ಟೊಂದ್ ಜನ ಸುಳ್ಳದು. ಎಷ್ಟೊಂದ್ ಜನಕ್ಕೆ ಯಾರು ಜ್ಯೂಸ್ ಕೊಡ್ಸಿದೀನಿ ನಾನು. ಅಣ್ಣ ಇಲ್ಲಿರೋ ಅಷ್ಟು ಹುಡುಗಿಯರಿಗೆ ಜ್ಯೂಸ್ ಕೊಡೋನು ಅವನೊಬ್ಬನೇ. ಬೆಸ್ಟ್ ಪರ್ಫಾರ್ಮರ್ ತಗೊಳಕ್ ಏನೇನ್ ಮಾಡ್ಬೇಕು ಅಂದ್ರೆ ಕಂಟೆಂಟ್ ಕೊಡಿ ಸಾಕು, ಮಿಕ್ಕಿದ್ ನಾನ್ ನೋಡ್ಕೋತೀನಿ ಅಂತಾರೆ. ನೋಡಿ ಮೇಡಮ್, ಈ ತರ ಎಲ್ಲ ನಾನು ಏನು ಹೇಳಲಿಲ್ಲ. ಇಲ್ಲಿ ಕಂಟೆಂಟ್ ಎಲ್ಲ ಕೊಡ್ಬೇಡಿ. ಒಂದ್ ನಿಮಿಷ ಇರು. ಇವನ್ ಈ ತರ ಹೇಳಿದಾನೆ ಅಂತ ಯಾರ್ಯಾರು ಹೇಳ್ತಾರೆ? ಕೈ ಎತ್ತಿ 100% ಹೇಳವನೆ. ಕೈ ಎತ್ತಿ 100% ಹೇಳವನೆ. ಹೋದ್ವಾರ ಅಣ್ಣ ಹೋದ್ವಾರ ಯಾಕೋ ನೀ ಸ್ಟೇಜ್ ಮೇಲೆ ಕಾಮಿಡಿ ಮಾಡ್ಲಿಲ್ಲ ಅಂದ್ರೆ ನಾನೇ ಮಾಡಿದ್ರೆ ಸಾಧು ಸರ್ ಏನ್ ಮಾಡ್ತಾರೆ ಅಂತ ಕೇಳ್ತಾವ್ ನಮ್ಗೆ. ಹಂಗೆಲ್ಲ ಕೇಳ್ತಾವನಣ್ಣ. ಇದೆಲ್ಲ ಯಾವ್ದು ಇಲ್ಲ ಮ್ಯಾಮ್, ನಿಜವಲ್ಲ ನಾನು ಇದೆಲ್ಲ ಹೇಳಿಲ್ಲ. ಅಲ್ಲ, ನಿನಗೆ ಅಷ್ಟು ಧೈರ್ಯ ಏನಾದ್ರು ಹೆಂಗ್ ಬಂತು? ಸತ್ಯವಲ್ಲ, ನಾನು ಸಾಧು ಸರ್ ಮ್ಯಾಟ್ರಿಗೆ ಬಂದಿಲ್ಲ. ಈಗ ಹೆಂಗೋ 2 ಕಮೆಂಟ್ ಅಣ್ಣ ನಿಜವಾಗ್ಲೂ ಅಣ್ಣ ಚೆನ್ನಾಗ್ ಹಾಕೊಡ್ತಾನ ಸರ್. ನಾನ್ ನಿಮ್ ಬಗ್ಗೆ ಮಾತಾಡೋ ಧೈರ್ಯನೂ ಇಲ್ಲ ಸರ್ ನನಗೆ. 3 ಜಡ್ಜಸ್ ಬಿಟ್ಟಿನಿ, ಎಲ್ರ ಬಗ್ಗೆ ಮಾತಾಡಿರ್ತೀನಿ ನಾನು. ಇನ್ಯಾರು ನಿಮ್ 3 ಜನದ ಬಗ್ಗೆ ಆಕ್ಚುಲಿ ತುಕಾಲಿ ಸುಳ್ಳು ಹೇಳ್ಬೋದು, ಬಟ್ ಒಳಗಡೆ ಇದ್ದ ಹೇಳ್ತಾರೆ. ಮ್ಯೂಸಿಕ್ ಸೂರ್ಯನು ಹೇಳ್ತಾ ಇದ್ದಾನೆ, ಹೇಳಿದ್ಯಾ ನೀನು ಅಂತ. ಸರ್ ನಾನು ಕಾಂಟೆಕ್ಸ್ಟ್ ಹಂಗೆ ಹೇಳಲಿಲ್ಲ. ನೀನು ನೀವೇ ನೋಡೋಣ ಅಂದ್ರೆ ಹಂಗೆ ಹೇಳಲಿಲ್ಲ ಸರ್. ಸರ್ ನಾನು ನೋಡ್ತಿದ್ರೆ ಸರ್ ನಿಮ್ಗನ್ನಷ್ಟು ದೊಡ್ಡವನಾಗ್ಬಿಟ್ಟ ಸರ್ ಇವನು. ಏನ್ ಹೇಳ್ದೆ ಅಂತ ಹೇಳ್ಬಿಡು ಹೋಗಿ. ಸರ್ ನಾನು ಏನಕ್ಕೂ ಇಲ್ಲಿ ಕಾಮಿಡಿ ಮಾಡ್ತಿಲ್ಲ ಅಂತ ಸಂತು ಬಂದ ಸರ್. ಸರಿ ನೋಡಿ, ನಾನು ಕಾಮಿಡಿ ಮಾಡ್ಬೋದು. ಎಷ್ಟೋ ಸಾಧು ಸರ್ ಒಪ್ತಾ ಇಲ್ಲ ಅಂತ ಹೇಳ್ದ. ಇಲ್ಲ ಸರ್, ಹಂಗೆ ಹೇಳಲಿಲ್ಲ. ಈಗ ನಾನು ಕಾಮಿಡಿ ನಾನ್ ಮಾಡೋ ತರ ಅವ್ರಿಗೆ ಬರಲ್ಲ, ನನ್ಗೆ ಹೇಳ್ಕೊಡ್ತಾರೆ ಅಂತ ಹೇಳ್ದ. ಅದು ಹೇಳಿಲ್ಲ ಸರ್. ಕಾಮಿಡಿ ನಾನು ಹೆಚ್ಚು ಕಮ್ಮಿ ಹಂಗೆ ಹೇಳಿರೋದು ಸರ್. ಸರ್ ನಿರಂಜನ್ ಸರ್, ಕಾಮಿಡಿ ನಾನು ಮಾಡ್ಬೋದು. ಅವಾಗ ಅವರು ಕಾಮಿಡಿ ಮಾಡ್ತಿರೋದು ನಮ್ಗೆ ಇಲ್ಲಿ ಟೈಮ್ ಅರ್ಥ ಆಗಲ್ಲ ಅಂತ ನಾನು ಹೇಳಿಲ್ಲ. ಬೇರೆ ಅಂದ್ರೆ ನೀನ್ ಮಾಡೋ ಟೈಮಿಂಗ್ ಕಾಮಿಡಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಎಸ್ ಸರ್. ಅದ್ ಹೇಳಿಲ್ಲ. ನಾನು ಕಾಮಿಡಿ ಮಾಡಿದ್ರೆ ಅವರು ಮಾಡ್ತಾರೆ, ಇದ್ರಲ್ಲಿ ದೊಡ್ಡ ವಿಷಯ ಏನು ಅಂತ ಹೇಳಿ. ಆತರ ಹೇಳಿದ್ದೀನಿ ಸರ್. ಅದೇನು ಎಲ್ಲ ಅದೇ ಅರ್ಥನೇ ಕಣೋ. ವಿಷಯ ಹಂಗಿಲ್ಲ. ನಾನೇ ಕಾಮಿಡಿ ಮಾಡಿದ್ದೀನಿ ಅಂದ್ಮೇಲೆ ಸಾಧು ಸರ್ ಕಾಮಿಡಿ ಮಾಡೇ ಮಾಡ್ತಾರೆ ಅಂತ ಹೇಳಿದೆ. ನೋಡಿ ಅವ್ರು ಮಾಡ್ಬೇಕಾ? ಅಲ್ಲಲ್ಲ, ಅವು ಸರ್ ಸ್ವಲ್ಪ ಉಲ್ಟಾ. ಸಾಧು ಸರ್ ಕಾಮಿಡಿ ಮಾಡಿದ್ರೆ ಅಂದ್ರೆ ನಾವು ಮಾಡ್ಬೋದಲ್ವಾ ಅಂತ ಹೇಳಿದ್ರೆ. ಅವರೇ ಮಾಡಿದ್ಮೇಲೆ ನಾವು ಮಾಡಕ್ಕಾಗಲ್ವಾ ಅಂತ ಅರ್ಥ ಹೇಳ್ತಾರೆ. ಅದೇ ಅವನು ಉಲ್ಟಾ ಸೀದಾ ಅದನ್ನೇ ಹೇಳ್ತಾವನೆ. ಅವರೇ ಮಾಡಿದ್ಮೇಲೆ ಒಂದು ಸಿಂಪಲ್ ಪ್ರಶ್ನೆ, ಅವರೇ ಮಾಡಿದ್ಮೇಲೆ ನಾನ್ ಮಾಡಲ್ವಾ? ಸರ್ ಒಂದು ಕೆಲಸ ಮಾಡಿ ಸರ್, ಡೈರೆಕ್ಷನ್ ಡಿಪಾರ್ಟ್ಮೆಂಟು ಗಿಚ್ಚಿಗಿಲಿ ಗಿಲಿಗಿಲಿ ಅಥವಾ ಕಲರ್ಸ್ ಎಷ್ಟು ಜನ ಸೇರಿ ಈ ಸೀಟಿಗೆ ಅವನೇ ಕೂರಿಸ್ಕೊಂಡು ಅಷ್ಟೇ ಸರ್. ಬೇಡ ಸರ್. ಸರ್ ಇಲ್ಲ ಸರ್, ಸಾರಿ ಸರ್. ಅಂದ್ರೆ ನೀನ್ ಅದೇ ತಾನೇ ಹೇಳಿದ್ದು, ಅವರೇ ಮಾಡಿದ್ಮೇಲೆ ನಾವು ಮಾಡಕ್ಕಾಗಲ್ಲ ಅಂತ. ಬೇಡ ಬಿಡಿ ಸರ್, ನನ್ನಿಂದ ತೊಂದರೆ ಆಗುತ್ತೆ ಅಂದ್ರೆ ಬೇಡ ಬಿಡಿ ಅನ್ನಕ್ ನೀನ್ ಯಾರಯ್ಯ? ಸಾಧು ಸರ್ ಬೇಡ ಅಂತ ಇದೆಯಾ ಸರ್? ಸಾಧು ಸರ್ ಬೇಡ ಅಂದಿಲ್ಲ ಸರ್, ಈ ಟಾಪಿಕ್ ಬೇಡ ಸರ್. ನನ್ನಿಂದ ಟಾಪಿಕ್ ಬೇಡ, ಮಾತಾಡ್ಬಿಟ್ಟು ಟಾಪಿಕ್ ಬೇಡ ಅಂದ್ರೆ ಹೆಂಗ್ರಿ? ಸಾಧು ಸರ್ ಟಾಪಿಕ್ ಬೇಡ ಅಂತ ಇದೆಯಾ? ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದ ಸರ್, ನಾನೇ ಇನ್ಮೇಲಿಂದ ಜಡ್ಜ್ಮೆಂಟ್ ಮಾಡೋದು ನಿಮ್ಮನ್ನ ಅಂತ ಇದ್ದ. ನಾನ್ ಮಾಡ್ತೀನಿ ಸರ್ ಪ್ಲೀಸ್. ಕಲರ್ಸ್ ಕನ್ನಡ ಏನಿದೆ ರಾಜೀವ್ ಅವ್ರಿಗೆ ಹೇಳ್ತಿದ್ದೀನಿ, ಎಲ್ಲರಿಗೂ ಹೇಳ್ತಿದ್ದೀನಿ, ನನ್ನ ಸೀಟ್ನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ ಸರ್. ಸರ್ ನಾನು ಹಂಗೆ ಹೇಳಿಲ್ಲ ಸರ್, ನಿಜವಾಗ್ಲು. ಅದನ್ನೇ ಅವರೇ ಮಾಡ್ತಾರೆ, ನಾನ್ ಮಾಡಕ್ಕಾಗಲ್ವಾ ಅಂತ ಹೇಳ್ತಾ ಇದ್ದಿಲ್ಲ. ನಿಜವಾಗ್ಲು ಅವರಿಬ್ರು ಅವ್ರ ಜಡ್ಜ್ಗಳಿಗೆಲ್ಲ ಇಷ್ಟೊಂದೆಲ್ಲ ಬೇಜಾರ್ ಮಾಡಿ ಇಷ್ಟೆಲ್ಲ ಮಾತಾಡಿದ್ರೆ ನಾವು ಇಲ್ಲಿ ಕೂರ್ಬೇಕಾ? ಮ್ಯಾಮ್ ಒಂದ್ ನಿಮಿಷ ಮ್ಯಾಮ್. ನೀವ್ ಏನ್ರಿ ಹೇಳ್ತಾ ಇದ್ದೀರಾ? ಅವ್ರು ಬೇಜಾರಾದ್ರೆ ನಮಗ್ ಬೇಜಾರಾಗಲ್ವಾ? ನಾನೊಬ್ಬ ಏನು ಕಾಮಿಡಿಯನ್ ಇರ್ಬೋದು, ನ್ಯೂಸ್ ರೈಟರು, ನಾನು ಏನೇನ್ ಮಾಡಿದೀನಿ ನಿಮಗೆಲ್ಲರೂ ಗೊತ್ತು ತಾನೆ. 35 ಕೆಲಸಗಳು ಮಾಡಿದೀನಿ. ಆದ್ರೆ ಇವನ್ ಲೆಕ್ಕದಲ್ಲಿ ನಾನು ವೇಸ್ಟ್ ಅಂತ ಅವ್ನು ಹೇಳ್ತೀನಿ. ಸರ್ ತುಂಬಾ ತಪ್ಪು ಮಾಡಿದ್ರಿ ಪ್ರಶಾಂತ್ ಅವರೇ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಅವನು ಎಲ್ರನ್ನೂ ಈಸಿಯಾಗಿ ತಗೊಂಡ್ಬಿಟ್ಟವನೆ. ನಾವೇನೋ ಕಾಮಿಡಿಯಾಗಿ ವೇದಿಕೆಯಲ್ಲಿ ಬರ್ತೀವಿ, ಅವ್ರಿಗೆಲ್ಲ ಒಂದು ಏನೋ ಅಂತೀವಿ ಅನ್ನೋಕ್ಕೋಸ್ಕರ ಕೋಮಲ್ ಅವನು ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಸರ್ ಅವ್ನು ಇಲ್ಲಿಂದ ಬ್ಯಾನ್ ಮಾಡಿ, ಇಲ್ಲ ನನ್ನ ಬ್ಯಾನ್ ಮಾಡಿ.
ಸರ್ ನನ್ನ ಬಿಟ್ಬಿಡಿ ಇಲ್ಲ ಅವನ್ನ ಹೇಳಿಲ್ಲ ಸರ್ ಏನ್ ನಿಮ್ಮೆಲ್ಲ ಗೊತ್ತಾ, ನಾವು ಬೇಕಾದ್ರೆ ನಿನ್ನನ್ ಬಿಟ್ಟು ಶೋ ಮಾಡ್ಬೋದು. ಸಾಧು ಸರ್, ಕೋಮಲ್ ಸರ್, ಶ್ರುತಿ ಮೇಡಮ್, ಸರ್ ಮತ್ತೆ ಒಂದ್ ನಿಮಿಷ ನಾನಿಲ್ದೆ ಶೋ ಆಗಲ್ಲ, ದಯವಿಟ್ಟು. ನಾನು ಅದು ಹೇಳಲೇ ಇಲ್ಲ ಸರ್. ನಾನು ಅವ್ರದ್ದು ಎಂತ ದೊಡ್ಡವರು ಸರ್, ನಾವ್ ಹೊರಡ್ತಾ ಎಂತ ಇದ್ದಾರೆ. ಸಣ್ಣವರು ಅಂತ ಆ ಕ್ಷಮೆ ಕಾಂಟೆಕ್ಸ್ಟ್ ಕೇಳಿ, ಹೇಳಿ ಕ್ಷಮೆ ಸರ್. ಕೇಳಿ, ಹೋಗು. ಸಾರಿ ಸರ್ 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 ನಾನು ಆತ ಕೆಟ್ಟ ಪದ ಏನು ಉಪಯೋಗಿಸಿಲ್ಲ ಸರ್. ಅವ್ರು ದೊಡ್ಡವರು, ನಾವು ಸಣ್ಣವರು ಅಂತ ಅಷ್ಟೇ ಸರ್. ಅಲ್ಲಪ್ಪ, ನೀನು ದೊಡ್ಡವನು, ನೀನು ಅಲ್ಲೇ ಇರು, ನಮ್ಮ ಹತ್ರ ಬರಬೇಡ. Sir. ಯು ಆರ್ ಎ ಬಿಗ್ ಮ್ಯಾನ್. ನಾನು ಜಡ್ಜ್ ಆಗ್ಬೇಕಂತ ಏನು ಹೇಳಿಲ್ಲ ಸರ್. ಆ ಅಮ್ಮ ಫಿಟ್ಟಿಂಗ್ ಹಾಕೊಡ್ತಾವ್ರೆ. ಅಲ್ಲ, ನೀ ಜಡ್ಜ್ ಆಗಪ್ಪ, ಬೇಡ ಅಂತವ್ರು ಯಾರು? Sir, sorry sir. ನಿರಂಜನ್ ಕೆಲ್ಸನೂ ಕಿತ್ಕೋ, ನೀನ್ ಆಂಕರ್ ಆಗೋ, Sir. ನಮ್ ಕೆಲ್ಸನೂ ಕಿತ್ಕೋ, ಜಡ್ಜ್ Producer ಆಗೋ, ಆಗು. ಪ್ರೊಡ್ಯೂಸರ್ ಆಗೋ, ಚಾನಲ್ ಓಪನ್ ಮಾಡಿ. ಚಾನಲ್ ಓಪನ್ ಮಾಡು. ಕೋಟೆ ತಗೋಗುರು. ಕೊಡಿ ಸರ್, ಕೊಡಿ. ಜಲ್ದಿ ತಗೋ, ಊಟ ಮಾಡ್ಬೇಕು, ಜಲ್ದಿ ತಗೋ. ನಿಮಗೆಲ್ಲ ಬೇಜಾರಾದ್ಮೇಲೆ ನಾನು ಇರಲ್ಲ ಸರ್. ಸರ್ ಕೊಟ್ಬಿಟ್ಟು ಹೊರಗೆ ಬಂದೆ. ಸಾರಿ ಮ್ಯಾಮ್. ನಾನು ಇರಲ್ಲ. ಅಣ್ಣ ನಿಮ್ಗೆಲ್ಲ ಸರ್, ಬನ್ನಿ ಬೇಜಾರಾದ್ರೆ ಸರ್. ನಾವ್ ಇತ್ಕೊಂಡು ಏನ್ ನಾನು ಮಾಡೋಣ? ನಾವು ನಡ್ರಿ, ಹೋಗ್ತೀವಿ, ನಡ್ರಿ. ನಡ್ಯಾ. ನೀನೇ ಮಾಡ್ಕೊಂಡಿರೋ. ದಯವಿಟ್ಟು ನನಗೆ ಇದಕ್ಕೆ ಮೇಲೆ ತಡಿಲೇಬೇಡಿ, ಆಗ್ತಾ ಇಲ್ಲ. ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ. 3 ಜನ ಜಡ್ಜಸ್ ಹೋದ್ಮೇಲೆ ನಾವೇನ್ ಮಾಡೋದಿಲ್ಲ. ಸರ್ ಸರ್ ನಿರಂಜನ್ ಸರ್, ಲೋ ಮನೆ ಹಾಳು ಹಾಕೊಟ್ಬಿಟ್ಟಲ್ಲೋ, ಇಡೀ ಒಂದು ಸಂಸಾರನ ಹಾಳು ಮಾಡ್ಬಿಟ್ಟೆ ನೀನು. ಅವ್ನು ಹೊಡೀರಿ ಅವ್ನ. ಏಯ್, ಅವ್ನು ಹೊಡಿ. ಜಾನ್ ಇಟ್ಕೊ ಮನೆ ಹಾಳು ಮಾತಾಡೋದು ಮಾಡ್ಬಿಟ್ಟೆ. ಯಾಕೆ? ಸುಮ್ ಕೂತ್ಕೋ. ತಡಿಯೋ, ಒಂದ್ ಸಣ್ಣ ಮಾತ್ ತಡಿಯೋ. ಎಲ್ಲ ಸುಳ್ಳು ಹೇಳೋರು ಸರ್, ಸುಳ್ಳು. ಅಣ್ಣ ಏನೋ ಒಂದ್ ಮಾತು ಹೇಳೋ ಬಿಡೋಣ. ಯಾವ ಸಾಧು ಸರ್ ಬಗ್ಗೆ ಹೇಳಿದೀನಿ ಹೇಳು. ಇವಾಗ ಅವ್ರ ಫ್ಯಾನ್ಸ್ ಏನ್ ಮಾಡ್ತಾರೆ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ರೀತಿ ಧೋರಣೆ ಇದ್ದಲ್ಲಿ ನಿನ್ ಇದಕ್ ನಾನು ಇದು ದಯವಿಟ್ಟು ಪ್ಲೀಸ್. ಸರ್ ನನ್ಗೆ ಏನು ಮಾಡಿಲ್ಲ ಸರ್. ಮುಖ್ಯ ದ್ವಾರ ತೆರೆದಿದೆ, ಮುಚ್ಬಿಟ್ಟು ಹೋಗು. ಸರ್ ಈ ಕಡೆಯಿಂದ ಸರ್ ಇನ್ನೊಂದೇನದು ದಯವಿಟ್ಟು ಪ್ಲೀಸ್. ನಾವು ಬ್ರೇಕ್ ಹೊಡೋದಕ್ಕಿಂತ ಮುಂಚೆ ಬಹಳ ಸೀರಿಯಸ್ ಆದ ವಿಚಾರ ನಡೀತು. ಸೊ ಪ್ರಶಾಂತನ ಸುತ್ತ ಅನುಮಾನದ ಹುತ್ತ. ಸಾಧು ಸರ್ ಪರ್ಮಿಷನ್ ಕೊಟ್ರೆ ಅವನ ವೇದಿಕೆ ಮೇಲೆ ಕರ್ಸಕ್ ಇಷ್ಟಪಡ್ತೀನಿ. ಅಲ್ಲ, ಅವನ್ನ ಕರೆಸಿ ಏನ್ ಮಾಡ್ತೀರಾ ಅಂತ ಒಂದ್ ಮಾತಾಡೋಣ ಸರ್, ಒಂದು ಕನ್ಕ್ಲೂಷನ್ ಕೊಡೋಣ ಸರ್ ಅಂತ ಸರ್. ಕನ್ಕ್ಲೂಷನ್ ಕೊಟ್ಬಿಟ್ಟು ಕಳಿಸಿ ಅಷ್ಟೇ. ಆಯ್ತು ಸರ್, ಓಕೆ ಸರ್. ದಯವಿಟ್ಟು ಪ್ರಶಾಂತ್ ವೇದಿಕೆ ಮೇಲೆ ಬರಬೇಕು. ಅಲ್ಲ, ಹಿಡ್ಕೊಂಡ್ ಬಂದ್ರು ಅಂದ್ರೆ ಒಬ್ನೇ ಬರ್ತಾವನೆ. ಇಲ್ಲ, ಅಲ್ಲಿ ಹಿಡಿದು ಬಿಟ್ಟು ಹೋಗಿದ್ದಾರೆ. ಸಾರಿ ಸರ್. ಇಲ್ಲ, ನಮಗೆ ಹೇಳೋದು ಬೇಡ, ಅವ್ರ ಸೀನಿಯರ್ ಸಾರ್, ಅವ್ರಿಗೆ ಎಷ್ಟು ಅರ್ಟ್ ಆಗಿರ್ಬೇಕು. ಸಾಧು ಸರ್ ಅವ್ರು ಇಲ್ಲ ಅಂದ್ರೂ ನಾವು ಮಾಡ್ತೀವಿ ಅಂತ ಏನಂತ. ಸರ್ ನನ್ನಿಂದ ಕ್ಷಮೆ ಆಗಲಿ ಸರ್. ನಿನ್ನಿಂದ ನಿನ್ನಿಂದ ಕ್ಷಮೆ ಆಗಿದೆಯಾ? ನಿನ್ನಿಂದ ಕ್ಷಮೆನ ಸಾಧು ಸರ್ಗೆ? ನನ್ನಿಂದ ಸಾರಿ ಸರ್. ಇದು ಕ್ಷಮೆ ಕೇಳ್ತೀನಿ ಕರ್ನಾಟಕ ಜನತೆಗೆ ಹಾಗೂ ಸಾಧು ಸರ್. ಅವ್ರಿಗೆ ಯಾಕ್ರಿ ಕೇಳ್ತೀರಿ? ಇವ್ರಿಗೆ ಬೈ ಕರ್ನಾಟಕ ಜನತೆಗೆ ಯಾಕೆ ಕೇಳ್ತಾ ಇದ್ದೀರಾ? ಈಗ ಜನ ಕೇಳಿದ್ರ ನಿನ್ನ. ಸಾರಿ ಸರ್ ಅಂತ ಕೇಳಕ್ ಇಷ್ಟಪಡ್ತೀನಿ ಸರ್. ಸೊ ಇಲ್ಲಿಗೆ ಪ್ರಶಾಂತ್ ಜರ್ನಿ ಮುಗಿತಾ ಇದೆ. ಸೊ ಗಿಚ್ಚಿಗಿಲಿಗಿರಿ ಸೀಸನ್ 3 ಇಂದ ಮೆಂಟರ್ ಆಗಿ ಬಂದಂತ ಪ್ರಶಾಂತ್ ಇಲ್ಲ, ಅವರು ಇಲ್ಲಿ ತನಕ ಬಂದಿದ್ದೇ ಫ್ಲೂಕಲ್ಲಿ. ಸರ್ ಅವರೆಲ್ಲ ಹೇಳಿದ್ರಲ್ಲ, ಏನು ಅವನು ಏನು ಕೆಲಸ ಏನು ಮಾಡಿಲ್ಲ, ಬರೀ ಈ ಥರ ಏನದು ಕಂಟೆಂಟ್ ಕೊಡೋದು. ಕಂಟೆಂಟ್ಗೋಸ್ಕರ ಅವನು ಮಾಡ್ತಾನೆ ಅಂತ ಹೇಳಿ. ಸರ್ ಮತ್ತೆ ಚೆನ್ನಾಗಿ ಮಾಡ್ತೀನಿ ಅಂತ. ನಿನ್ನ ಜರ್ನಿ ಮುಗಿತಾ ಇದೆ. ಸೊ ಜಡ್ಜಸ್ ಏನ್ ಮಾಡೋಣ, ನೀವೇ ಹೇಳಿ. ಏನಿಲ್ಲ, 3 ಜನ ಹಂಚ್ಕೊಳ್ಳೋಣ ಅಷ್ಟೇ. ಹಾ, ಆಯ್ತು, ಆ ಕೋಪನ ಹಂಚ್ಕೊಂತೀವಿ. ಹಾಂ 3 ಜನ ನಿನ್ನ ಹಂಚ್ಕೋತಾ ಇದಾರೆ. ಅಲ್ಲಿ ಅವ್ರನ್ನ ಯಾಕ್ರಿ ಹಂಚ್ಕೊಳ್ಳೋಣ? ಏನ ಸರ್? ಇದು ನಾವೊಂದು ಸ್ಮಾಲ್ ಇದಾಗಿ BP ಅಂತ ಮಾಡಿದ್ವಿ. ಹಾಂ ಭಗರಾ ಪ್ರಶಾಂತ್ ಅಂತ. ಬಕರಾ ಪ್ರಶಾಂತ್ ಅಂತ ಎಷ್ಟು ಪರ್ಫಾರ್ಮರ್. ಆಕ್ಚುಲಾಗಿ ಈ ಸ್ಕಿಟ್ನ ಇನ್ನು ಚೆನ್ನಾಗಿ ಬರಬೇಕು ಅಂತ ಮಾಡಿದ್ಕೆ ಬೆಸ್ಟ್ ಪರ್ಫಾರ್ಮರ್ಸ್ ಅಂತ ಆ 10,000 ರೂಪಾಯಿ ಕೊಡ್ತಾರಲ್ಲ ಸದ್ಗುರು ಅದನ್ನ ಕಡೆಯಿಂದ, ಹಂಚ್ಕೊಂತಾ ಇದೀವಿ. ಅದನ್ನ ನಾವು ಹಂಚ್ಕೋತಾ ಇದ್ವಿ. ಅಷ್ಟೇ. ಬಟ್ ಇದಕ್ಕೆ ಪನಿಷ್ಮೆಂಟ್ ಅಂತ ನಾನು ಕೊಡ್ಲೇಬೇಕು, ಯಾಕೆಂದ್ರೆ ನಾನಂತೂ ಬಕ್ರಾ ಅದನ್ನ. ಹೌದು ಸರ್, ಹೌದು ಸರ್. ಕೊಡಿ ಸರ್, ಕೊಡಿ. ನೀವೇನ್ ಮಾಡಿ, ಓಕೆ ಸರ್. ಬರೋ ವಾರ ಇವ್ರ ಮೇಲೆ ಪ್ರಮಾಣ ಮಾಡಿ. ಪಾಂಡೆ ಮೇಲೆ. ಇರಿ ಇರಿ ಇರಿ. ಹಿಂಗೆ ಮಾಡು, ನೀನ್ ಮಾಡು, ಅಂತ ದೊಡ್ಡ ವಿಷಯ ಅಲ್ಲ. ಅಲ್ಲ ಪರವಾಗಿಲ್ಲ, ಅವ್ರೇನ್ ಒರಿಜಿನಲ್ ಆಂಕರ್ ಅಲ್ಲ. ಮಾಡಿ. ಬರೋ ವಾರ ಹಾಂ ಸರ್. ಜೂನಿಯರ್ ಆರ್ಟಿಸ್ಟ್ಗಳಿಂದ ಸೇರಿ ಓಕೆ. ಪ್ರತಿಯೊಬ್ಬರಿಗೂ ನೀನ್ ಬಿರಿಯಾನಿ ಹಾಕ್ಸ್ಬೇಕು. ಬಿರಿಯಾನಿ ಹೌದು, ಶೋರ್ ಸರ್. ಅವಾಗ ಮಾತ್ರ ನನ್ನ ಕಡೆಯಿಂದ ಕ್ಷಮೆ. ಓಕೆ ಸರ್. ಮುಂದಿನ ವಾರ ಅಲ್ಲ ಮುಂದಿನ ವಾರ ವೆಜಿಟೇರಿಯನ್ಗೆ ಪಲಾವು, ನಾನ್ ವೆಜಿಟೇರಿಯನ್ ಬಿರಿಯಾನಿ ಬೇಡ. ಎಲ್ಲ ಮುಂದಿನ ವಾರ ಎಲ್ಲ ನನ್ನ ಮೆಂಟರ್ಸ್ ಆಗಿರ್ಬೋದು, ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಮುಖ್ಯವಾಗಿ ನನ್ನ ಪ್ರೀತಿಯ 3 ವಜ್ರಗಳು ಜಡ್ಜಸ್ ಗಳಿಗೆ ಬಿರಿಯಾನಿ, ಮಟನ್ ಬಿರಿಯಾನಿ
ಹಾಗೂ ವೆಜ್ ಅವ್ರಿಗೆ ವೆಜ್ ಬಿರಿಯಾನಿ. ಈ ಒಂದು ಸುಸಂದರ್ಭದಲ್ಲಿ ಮತ್ತೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ ಮೇಲೆ ನನಗೆ ಹೆಮ್ಮೆ ಇದೆ. ಮುಂದಿನ ವಾರ ಮಹಾಮಿಲನ ಇರುತ್ತೆ. ನನ್ನಮ್ಮ ಸೂಪರ್ ಸ್ಟಾರ್ ಮಹಾಮಿಲನ ಬೇಡ ಸರ್, ಹಾಗೂ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಇರುತ್ತೆ. ಸರ್ ಮಹಾಮಿಲನ ಬೇಡ. ಅದ್ರ ಒಂದು 500 ಜನ ಇರ್ತಾರೆ. 500 ಜನಕ್ಕೆ ಮಟನ್ ಬಿರಿಯಾನಿ. ಕ್ಯಾನ್ಸರ್ಸ್ ಬಿಟ್ಬಿಟ್ಟಲ್ಲ ಅವರು ಒಂದು 200 ಎಲ್ಲ ಸರ್ ಸರ್ ಮಹಾಮಿಲನ ಸ್ಕಿಪ್ ಮಾಡಿ. ಮಹಾಮಿಲನ ನಮ್ ಕನೆಕ್ಟ್ ಆಗಲ್ಲ. ನಮಗ್ ಮರ್ತೋಗುತ್ತೆ ಮಾತು ಮರ್ತೋಗುತ್ತೆ ಏನ್ ನಮ್ಗೆ. ಪ್ರಶಾಂತ್, ಬಿರಿಯಾನಿ ಹಾಕೋದು ಎಂತ ದೊಡ್ಡ ಕೆಲಸ, ತುಂಬಾ ದೊಡ್ಡ ಕೆಲಸ. ಮುಂದಿನ ಮಹಾಮಿಲನಕ್ಕೆ ಈಗಲೇ ಮನಸ್ಸಲ್ಲೇ ಬಾಳೆ ಎಲೆ ಹಾಕೊಂಡು ಕಾಯ್ತಾ ಇರುವಂತ ಈ ಒಬ್ಬ ಬಾಳೆ ಸ್ಟಾರ್ ನಮ್ಮ ಪ್ರಶಾಂತ್ಗೆ ಬನ್ನಿ ಜೋರಾದ ಚಪ್ಪಾಳೆ. ಇದರೊಂದಿಗೆ ನಮ್ಮ ಮುಂದಿನ ಸ್ಕಿಟ್ಗೆ ಹೋಗುವಂತ ಸಮಯ. ಹೆಂಡತಿ ಅಪ್ಪ ಕಟ್ಸಿರೋ ಆಸ್ಪತ್ರೆಯಲ್ಲಿ ಗಂಡ ಡಾಕ್ಟರ್ ಏನಾದ್ರು ಆಗೋಗಿದ್ರೆ ಗಂಡ ಹೆಂಡತಿ ಯಾವ ತರ ಕಿರಿಕ್ ಮಾಡ್ಕೋತಾರೆ, ಇವ್ರ ಪ್ರಾಬ್ಲಮ್ ಬಗ್ಗೆ ಒಬ್ಬ ಪೇಷಂಟ್ ಸಿಕ್ಕಾಕೊಂಡ್ಬಿಟ್ರೆ ಹೆಂಗಿರುತ್ತೆ, ಇದನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗೊಬ್ರ, ಪುನೀತ, ತುಕಾಲಿ ಸಂತು, ಮಾನ್ಸ, ನಂದೀಶ್ ಹಾಗೂ ಮೋಹನ್ ಆನ್ ಸ್ಟೇಜ್. ಹುಚ್ಚ ಹಿಡ್ದಿದೆ ಇವನಿಗೆ, ಹುಚ್ಚ ಹಿಡ್ದಿದೆ. ಮದುವೆಯಾಗಿ ಇಷ್ಟು ವರ್ಷ ಆದ್ಮೇಲೆ ಕುಚ್ ಅನ್ಕೊಂಡು ಕೂತಿದಿರಲ್ಲ. ಲೇ ಹಂಗೆ ಕಣ, ಯಾವಾಗಲೂ ಕುಚ್ ಅಂತ ಇರ್ಬೇಕು. ಅಂದಾಗೆ ಸರ್, ನಾನು ಮಂಡ್ಯ, ಇವಳು ಮಂಗಳೂರು, ಹೆಂಗೆ ಜೋಡಿ ಆದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಕೇಂಬ್ರಿಡ್ಜ್ ಮೇಲೆ ಏನ್ ಮಾಡ್ತಿದ್ದೆ, MBBS. ಇವಳು ನಾಗರವಾಯಿ ಬ್ರಿಡ್ಜ್ ಮೇಲೆ ಈಗ ಕೆಂಪು ಸೆತ್ಕ ಬರ್ತಾ ಇದ್ಲು. ಸೊ ಅಲ್ಲಿಂದ ಮಾಮೂಲಿ ಏಂಜಲಿಸ್ ಹತ್ರ ಹೇಳ್ಕೊಂಡಿದ್ದೆ, ಹೋಗಿ ಮೆಣಸಿಕಾಯಿ ಬಜ್ಜಿ ತಿನ್ಕೊಂಡು ಕ್ಲಾಸ್ ಹೋಯ್ತಿದ್ದೆ ಅಷ್ಟೇ. ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ಲೇ ಇಲ್ಲಿ ಬಾಯಿಗೆ ಬಂದಂಗ ಮಾತಾಡಿದ್ರೆ ಮಾತ್ರ ಕಾಮಿಡಿ ಆಗೋದು. ಬೇಕಾದ್ರೆ ನೋಡು ಈ ಸಾನಿಯಾ, ಅವಳು ಎತ್ತಿರ್ ಬಿತ್ತಿರ್ ಅಂದ್ರೆ ಸಾಕೆಲ್ಲ ಕಿಕ್ಕಿ ನಗ್ತಾರೆ. ಹಿಂಗ ಹಬ್ಬಾಗಿರೋ ಕಾಮಿಡಿಗೆ ನಾನು ಬಿದ್ದು ನಮ್ಮ ಮನೇಲಿ ಗೊತ್ತಾಗಿ ಮದುವೆ ಮಾಡ್ಕೊಟ್ರು. ಬರೀ ಮದುವೆ ಅಲ್ಲ, ನಂದು ಬೆಂಗಳೂರಲ್ಲಿ 60-40 ಸೈಟ್ ಇತ್ತು. ಅಲ್ಲಿ ಇವರಪ್ಪ ಬಂಡವಾಳ ಹಾಕಿ ಹಾಸ್ಪಿಟ್ಲ್ ಕಟ್ಸ್ಕೊಟ್ಟಿದ್ದಾನೆ. ಹಾಸ್ಪಿಟ್ಲ್ ಹೆಸರೇನು ಹೇಳಿ? ನಂದರ್ಧ ಇವಳ್ದರ್ಧ. ಓಹೋ, ಅಣ್ಣ, ಎಮ್ಮೆಗೆ ಕೈ ಮುರಿದೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರ್ಸ್ಬೇಕಲ್ವಾ? ಹೌದು. ಇಲ್ಲಿ ಬಂದು ಅತ್ತೆ ಮಗಳೇ ಪಿಕ್ಚರ್ ಹೋಗಂ ಬನ್ನಿ ಅಂತ ಕರಿತಾ ಕುಂತವಳೆ. ಡಾಕ್ಟ್ರು ಕೂಗೆ ಹೋಗು ಸ್ವಾಮಿ. ಸ್ವಾಮಿ ಏನಾಯ್ತಮ್ಮ? ಸ್ವಾಮಿ ಒಸಿ ನನ್ ಗಂಡು ನೋಡ್ ಬನ್ನಿ ಸ್ವಾಮಿ. ಎಮರ್ಜೆನ್ಸಿನ ಖರ್ಚು. ಬಂದೆ ನೀನು ಸ್ಕಿಟ್ ಕೆಟ್ರಿ ಅದ. ಅಯ್ಯಯ್ಯ, ಇವನು ಸ್ಕಿಟ್ ಬಂದಂತಲ್ಲಪ್ಪ. ಕಂಟೆಸ್ಟೆಂಟ್ಗಳ ಕತೆ ಏನಪ್ಪ? ಇನ್ನ ಈ ಸ್ಕಿಟ್ ದೇವ್ರೇ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಸ್ಟಾಪ್ ಇಟ್. ಬಿಗ್ ಬಾಸ್ ಟಾಪ್ 6 ಕಂಟೆಸ್ಟೆಂಟ್ ನಾನು. ನನ್ನ ಹಿಂಗ ಅವಮಾನ ಮಾಡ್ತೀಯಾ? ಪ್ಲೀಸ್. ಓಕೆ ಮಲಗಿಸಿ ಕೂರ್ಸಿ. ಅಂದಂಗೆ ಏನಾಯ್ತಮ್ಮ? ಡಿಸ್ಕಲೆಕ್ಟೆಡ್ ಜೋರ ಮಗಳು ಡಿಸ್ಕಲೆಕ್ಟೆಡ್ ಆಗ್ಬಿಟ್ಟಿದೆ ಡಾಕ್ಟ್ರೇ. ಡಿಸ್ಕಲೆಕ್ಟರ್ ಆಗಿದಾರಂತೆ. ನಾಯಿ, ಅದು ಡಿಸ್ಕಲೆಕ್ಟರ್ ಅಲ್ಲ, ಡಿಸ್ಲೊಕೇಟ್. ಓ, ಡಿಸ್ಲೊಕೇಟ್ ಅಂತೆ. ಅದೇ ಹೆಂಗಾಯ್ತು ಸ್ಯಾಟಲೈಟ್? ನಿನ್ನೆ ಪೇಪರ್ ಅಲ್ಲಿ ಬಂದಿತ್ತು, ನನ್ ಗಂಡನ್ ಮೇಲೆ ಗ್ವಾಡೆ ಬಿದ್ರೆ ನನಗೆ ತುಂಬಾ ಅದೃಷ್ಟವಂತೆ. ಓ, ಗ್ವಾಡೆ ಬಿತ್ತಾ? ಇಲ್ಲ, ನಾನೇ ತಳ್ಳಿ ಬೀಳಿಸ್ಬಿಟ್ಟೆ. ಅಂದಂಗೆ ಡಾರ್ಲಿ, ಈ ಸ್ಯಾಟಲೈಟ್ಗೆ ಏನ್ ಮಾಡೋದು ಅಂತ ಗೊತ್ತಾಯ್ತಲ್ವಲ್ಲ? ರೀ, ನಿಮ್ ಸ್ಪೆಷಾಲಿಟಿ ಅಲ್ವಾ, ನೀವೇ ಟ್ರೀಟ್ಮೆಂಟ್ ಮಾಡ್ಬಿಡಿ. ಓಕೆ, ನೀನ್ ಎಂಟರ್ಟೈನ್ಮೆಂಟ್ ಮಾಡ್ತೀಯಾ? ಡಾಕ್ಟ್ರೆ, ಏನ್ ಹೇಳಿ? ನೀವಿಬ್ರು ಗಂಡ ಹೆಂಡ್ತೀರಾ? ಹೌದು, ಗಂಡ ಹೆಂಡ್ತಿ. ನಾನೆಲ್ಲ ಪಬ್ ಡ್ಯಾನ್ಸರ್ ಅನ್ಕೋಬಿಟ್ಟೆ. ನನಗೆ ನಮ್ ಜೋಡಿ ಹೇಗಿದೆ? ಗುಡಿಸ್ಲಿಗೆ ಟೈಲ್ಸ್ ಹಾಕ್ತಂಗೈತೆ. ಹೌದಾ? ಏನ್ ಹೇಳ್ತಾ ಇದೆ? ಅಂದ್ರೆ ಅರಮನೆಗೆ ಶ್ರೀಮಂತ ಮಾಡ್ದಂಗೈತೆ ಅಂದೆ. ಅದೇ ನೋಡ್ರಿ, ಹೊಂದಾಣಿಕೆ ಅನ್ನೋದು ಅದನ್ನೇ, ಅನ್ಯನ್ಯತೆ ಅನ್ನೋದು. ಅಯ್ಯೋ, ಯಾಕೆ ಕನ್ನಡಕ ಹಾಕೊಂಡ್ರಿ? ನಿಮ್ಮ ಅನ್ಯೂನ್ಯತೆ ನೋಡಕ್ಕೆ 2 ಕಣ್ ಸಾಕಲ್ಲ, ಅದಕ್ಕೆ 4 ಕಣ್ ಹಾಕಬಿಟ್ಟೆ. ಫಾನಿ ಡಾರ್ಲಿಂಗ್, ಫೈಲ್ ತಗೋ. ಆ ಡಿಸ್ಕಲೆಕ್ಟೆಡ್ ಆಪರೇಷನ್ ಮಾಡೋದು ಹೆಂಗೆ ಅಂತ ನನ್ನ ಅದ್ರಲ್ಲಿ ಬರ್ತೀನಿ, ನೋಡ್ಕೊಳ್ಳೋಣ ಬಾ. ₹100 ಮಿಕ್ಸ್, ನೀನು ಗುಡ್ದ ಹೊಡಿತೀನಿ ಫಿಕ್ಸ್. ಗುಡ್ದ
ಹೇಳ್ತೀನಿ ಫಿಕ್ಸು. ಆಪರೇಷನ್ ಥಿಯೇಟರ್ ಒಳಕ್ಕೆ ಬಂದಿದೆಯಲ್ಲ, ಯಾರೋ ನೀನು? ಕಾಂಪೌಂಡರ್. ಹಾಸ್ಪಿಟ್ಲಲ್ಲಿ ರಜೆ ಇದ್ದಾಗ ಗಾರೆ ಕೆಲ್ಸಕ್ಕೆ ಹೋಯ್ತೀಯಾ? ಆಮೇಲೆ ಹೇಳ್ತೇನೆ ಡಾಕ್ಟ್ರೇ. ಹಾ ಓದ್ ಕೆಲ್ಸ ಮುಗೀತು, ಎಲ್ಲ ತೊಳೆದಿಡು. ಯಾವ್ದಾದ್ರು ಮಿಕಾ ಬಂದಿದ್ಯಾ? ಅದ್ ಮಿಕ ಅಲ್ಲ, ಮುಖ. ಈಗ ನೀ ಮಲ್ಕೋ. ಯಾಕೆ ಮಲ್ಕೋಬೇಕು? 2 ವಾರದಿಂದ ಸ್ಕಿಟ್ ಮಲಗ್ಸಿದ್ಯಲ್ವಾ, ಈಗ ನಿನ್ನ ಮಲಗ್ಸಣ ಅಂತ. ಓ, ಈಗ ಸ್ಕಿಟ್ ನೀನು ಎಪ್ಸಕ್ ಬಂದಿದ್ಯಾ? ಎಪ್ಸು. ಡಾಕ್ಟ್ರೇ, ಸ್ಕಿಟ್ ಎದ್ದು ನಿಂತಿದೆ, ಬನ್ನಿ. ಬಾರೇ, ಸ್ಕಿಟ್ ನಿಂತಿದ್ದಂತೆ ನೋಡೋದಪ್ಪ. ಸ್ಕಿಟ್ ಎಲ್ಲಿ ನಿಂತಿದೆ ನೋಡು. ಎಲ್ಲಿ ಅಂತ ನಿಲ್ಲಿಲ್ಲಲ್ಲ. ಎಲ್ಲಿ ನಿಲ್ಲುತ್ತೆ? ಅದು ಮಲಗದ ತಾನೆ ಸ್ಕಿಟ್ ನಿಲ್ಲೋದು. ಮಲಗಿದೆ ಬಿಡು. ಓಕೆ, ಪೇಷಂಟ್ ಅರ್ಜೆಂಟಾಗಿ ಚೆಕ್ ಮಾಡೋಣ. ಓ ಮೈ ಗಾಡ್. ಡಾಕ್ಟ್ರೇ, ಹರೇ ರಾಮ ಹರೇ ಕೃಷ್ಣ. ಅಪ್ಪ, 4 ರೂಪಾಯಿ ಇದೇನಕ್ಕೋ? ನನಗೆ ಸಂತೋರೆ, ನಿಮ್ಗೆ 3 ತಿಂಗಳು. ಎಲ್ಲಕ್ಕೂ ಹಾ ಕೊಡ್ಬೇಡಿ, ಸೆಂಟೆನ್ಸ್ ಕ್ಲಿಯರ್ ಮಾಡ್ತೀವಿ, ಸುಮ್ನಿರಿ. ನಿಮ್ಗೆ 3 ತಿಂಗಳು ಹಿಂದೆನೆ ಕಿಡ್ನಿ ಡ್ಯಾಮೇಜ್ ಆಗಿದೆ. ಕಿಡ್ನಿ ಡ್ಯಾಮೇಜ್. ಅವ್ರು ಹೇಳಿದ್ ಕೇಳ್ಬೇಡಿ, ನಾನ್ ಟ್ರೀಟ್ಮೆಂಟ್ ಕೊಡ್ತೀನಿ. ಬ್ರೀದಿನ್. ಓ ಮೈ ಗಾಡ್, ಏನಾಯ್ತು? ನಿಮ್ ಬ್ರೈನ್ ಟ್ಯೂಮರ್ ಆಗೋಗಿದೆ. ಕಚ್ಚಡ ನಾಯಿ ನನ್ನ ಮಕ್ಳ. ಇವನು ಕೈ ಹಿಡ್ಕೊಂಡು ಕಿಡ್ನಿ ಡ್ಯಾಮೇಜ್ ಅಂತಾನೆ, ಈ ಅಮ್ಮ ಹೊಟ್ಟೆ ಹಿಡ್ಕೊಂಡು ಬ್ರೈನ್ ಡ್ಯಾಮೇಜ್ ಅಂತ ಐತೆ. ನಾನೇನ್ ಮನುಷ್ಯರ ಆಸ್ಪತ್ರೆಗೆ ಬಂದಿದ್ದೀನ, ದನದ ಆಸ್ಪತ್ರೆಗೆ ಬಂದಿದ್ದೀನೋ? ಏನ್ ನಡೀತಾ ಇದೆಯಾ ಅಲ್ಲಿ? ಪೇಷಂಟ್ ಮಲ್ಕೊಳ್ಳಿ. ನೋಡ್ರಿ ಡಾರ್ಲಿಂಗ್, ಜಸ್ಟ್ ಅಡ್ಮಿಟ್ ಮಾಡ್ಬಿಟ್ಟು ಒಂದು ಆಪರೇಷನ್ ಮಾಡ್ಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಅಡ್ಮಿಟ್ ಮಾಡಿ ಆಪರೇಷನ್ ಮಾಡ್ಬೇಕಾ? ಅಷ್ಟೇ ರೀ, ಫಸ್ಟ್ ಸ್ಕ್ಯಾನಿಂಗ್ ಮಾಡ್ಬೇಕು. ಸ್ಕ್ಯಾನಿಂಗ್ ಎಲ್ಲ ಬೇಡ, ಬರೀ ಅಡ್ಮಿಟ್ ಮಾಡಿ ಆಪರೇಷನ್ ಮಾಡಿದ್ರೆ ಸಾಕು. ಇದೇನ್ T20 ಮ್ಯಾಚ್ ಗೆಸ್ ಮಾಡಕ್ಕೆ? ಅವ್ನ್ ಲೈಫ್ ಫಸ್ಟ್ ಸ್ಕ್ಯಾನಿಂಗ್ ಮಾಡ್ಬೇಕು. ಬರೀ ಅಡ್ಮಿಟ್ ಮಾಡಿದ್ರೆ ಸಾಕು. ಸ್ಕ್ಯಾನಿಂಗ್ ಮಾಡ್ಬೇಕು. ಅಡ್ಮಿಟ್ ಮಾಡಿದ್ರೆ ಸಾಕು ಅಂತ ಇದ್ದೀನಿ. ಸ್ಕ್ಯಾನಿಂಗ್ ಬೇಕು. ನಾನು ಎಜುಕೇಟೆಡ್, ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ಹೆಣ್ಮಕ್ಳು ಮೇಲು. ಮಗ್ನೆ, ಅವ್ರು ಫೀಮೇಲ್ ಅಲ್ವಾ, ಅದಂಗ್ ಮೇಲ್ ಆಯ್ತಾರೆ. ತಪ್ಪು ಕೇಳ್ಕೊಂಡು ಹೊಡಿತೀಯಲ್ಲ ನಾಯಿ. ಹೆಣ್ಮಕ್ಳು ಫೀಮೇಲ್, ಅವ್ರು ಹೇಳ್ದಂಗೆ ಕೇಳ್ಬೇಕು. ಸ್ಕ್ಯಾನಿಂಗ್ ರಿಪೋರ್ಟ್ ತಂದ್ಬಿಡ್ತೀನಿ ಇರು. ಹಂಗಾರೆ ನಾನು ಎಜುಕೇಟೆಡ್ ಅಂತ ನೀನು ತಿಳ್ಕೊಂಡಿಲ್ಲ. ಐ ಆಮ್ ಆಲ್ ಎಜುಕೇಟೆಡ್, ಇಟ್ಸ್ ಓಕೆ. ಮಾಮ ಮರ್ಕಯ್ಯ. ಲೇ, ಏನ್ ಮಾಡ್ತಾ ಇದೀಯ? ಸುಮ್ನೆ ನಾನ್ ಕನ್ಸಲ್ ಕಾಮಿಡಿ ಮಾಡಿ ನಗಿಸ್ತಾ ಇದ್ದೀನಿ, ನೀನ್ ನಗ್ಸೋಗಾಲಿ. ಅಮ್ಮ, ಆರಾಮ ಮನಿಕೋ. ಡಾಕ್ಟರ್, ಸ್ಕ್ಯಾನಿಂಗ್ ರಿಪೋರ್ಟ್ ತೊಳಿ. ನಾನು ಬೇಡ ಅಂದ್ರು ಸ್ಕ್ಯಾನಿಂಗ್ ಮಾಡಿಸಿದ್ಯಾ, ಅದೇನು ಓದಿದ್ಯಾ ನೀನು? ಅದು ನಾನು ಹೇಳಿಲ್ವಾ? ಇಲ್ಲಿ ನೋಡಿಲ್ಲಿ, ಕಿಡ್ನಿ ಆಲ್ರೆಡಿ ಕೊಳ್ತೋಗಿದೆ. ಹಿಂಗ್ ನೋಡಕ್ಕಿರೋದು. ಉಲ್ಟಾ ನೋಡ್ತಿದ್ದ. ಹೆಂಗ್ ನೋಡಿದ್ರೇನು? ಕಿಡ್ನಿ ಆಲ್ರೆಡಿ ಕೊಳ್ತೋಗಿದೆ ನೋಡು. ಅದು ಕಿಡ್ನಿ ಅಲ್ಲ, ಬ್ರೈನ್ ಟ್ಯೂಮರ್. ಕಿಡ್ನಿ ಕೊಳ್ತೋಗಿರೋದು ಅವ್ನು ನೋಡಿದ್ರೆ ಗೊತ್ತಾಗಲ್ವಾ? ಬ್ರೈನ್ ಕೊಳ್ತೋಗಿರೋದು. ನೋಡು, ನನ್ನ ನಾಲೆಡ್ಜ್ಗಾಗಿರೋ ವಯಸ್ಸು ನಿನ್ಗಾಗಿಲ್ಲ. ನನ್ನ ಹತ್ರ ಮಾತಾಡ್ತಾ ಇದ್ಯಾ? ನಾಲೆಜ್, ಏಜ್ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ರೆಕಮೆಂಡೇಶನ್ ಸೀಟ್ ತಗೊಂಡವಳು ನಿನ್ನ ಹತ್ರ ಮಾತಾಡ್ತೀನಿ. ನನ್ನ ಎಕಡೆ ತಗೊಂಡು ನಾನೇ ಹೊಡ್ಕೋಬೇಕು. ನಿಂದ ಇಷ್ಟುದ್ದ, ಅವಳ್ದು ಇಷ್ಟುದ್ದ, ಬಿಟ್ಬಿಟ್ಟು ಏನಾಗೈತಿ ಹೇಳ್ರ? ಅಲ್ಲ ಸರ್, ಇವಳು ಅನ್ಎಜುಕೇಟೆಡ್, ನನ್ನ ಬಗ್ಗೆನೇ ಮಾತಾಡ್ತಾಳಲ್ಲ ಸರ್. ಹಂಗಾರೆ ನಾನು ಒಂದು ಕ್ವಶನ್ ಕೇಳ್ತೀನಿ, ತಾಕತ್ತಿದ್ರೆ ಹೇಳಕ್ ಕೇಳಿ ಸರ್ ಅವಳಿಗೆ. ಕೇಳಲ್ಲ. ಆಪರೇಷನ್ ಮಾಡ್ಬೇಕಾದ್ರೆ ಒಂದು ಇಂಜೆಕ್ಷನ್ ಕೊಡ್ತಾರಲ್ಲ, ಅದ್ರ ಹೆಸರೇನು? ಮಲ್ಲೇಶ. ನಾನು ಹೇಳಿಲ್ವಾ ಅವಳು ಅನ್ಎಜುಕೇಟೆಡ್ ಅಂತ? ಆಕ್ಚುಲಿ ಆಪರೇಷನ್ ಮಾಡ್ಬೇಕಾದ್ರೆ ಇಂಜೆಕ್ಷನ್ ಕೊಡೋದು ಸೌತ್ ಏಷ್ಯಾ. ಅದು ಮಲೇಷ್ಯಾ. ಸೌತ್ ಏಷ್ಯಾ. ಮಲೇಷ್ಯಾ. ಕಾಂಪೌಂಡ್ರ ಇಂಡೋನೇಷಿಯಾ. ಕಚ್ಚಡ ನನ್ನ ಮಕ್ಳ ಆಪರೇಷನ್ ಇನ್ನ ಮುಂಚೆ ಕೊಡೋದು ಅನಸ್ತೇಸಿಯಾ ಕಂಡ್ರು. ಇಂಡೋನೇಷಿಯಾ, ರಷ್ಯಾ, ಮಲೇಷಿಯಾ, ಯಾವ ಫಾರೆಸ್ಟ್ ಇಂದ MBBS ಮಾಡ್ಕೊಂಡ್ ಬಂದ್ರು. ಕಾಂಪೌಂಡರ್, ಅರ್ಜೆಂಟ್ ಆಗಿ ನೋಡಿ ಸರ್ಜರಿ ಮಾಡ್ಬೇಕು. ಒಂಚೂರು ಆಪರೇಷನ್ ಥಿಯೇಟರ್ ರೆಡಿ ಮಾಡ್ಬಿಡ್ತೀರಾ? ಓಕೆ. ಏನ್ ಮಾಡ್ದೆ? ಆಪರೇಷನ್ ಮಾಡ್ಬೇಕಂದ್ರಲ್ಲ, ಕೂಯ್ದೆ. ಎಡಗಡೆ ಕುಯ್ ಅಂತ ನಾನು ಹೇಳ್ತಾ? ಏನ್ ಮಾಡ್ದೆ? ಬಲಗಡೆ ಕೂಯ್ದೆ. ಬಲ್ಗಡೆ ಕುಯ್ ಅಂತ ಏನಾರು ಹೇಳ್ತಾ? ನಾಯಿ, ಎಡಗಡೆ ಬಲ್ಗಡೆ ಕುಯ್ಯಕ್ಕೆ ನಾನು ಹರಕೆ ಕೊಟ್ಟಿರೋ ಕುರಿನೇನು?
ಹೆಂಗ್ ಕುಯ್ಬೇಕು ಅಂತ ಹೇಳ ಅವಳಿಗೆ. ಅವನೇನ್ ಹೇಳೋದು ನನ್ಗೆ ಹೆಂಗ್ ಕೊಯ್ಬೇಕು ಅಂತ? ನಾನು ಡಾಕ್ಟ್ರೆ, ನಂಗೆ ಎಲ್ ಬೇಕೋ ಕುಯ್ಯೋಕ್ ಅಧಿಕಾರ ಇದೆ. ಅಧಿಕಾರ ಅಧಿಕಾರ ಅನ್ಎಜುಕೇಟೆಡ್ ಫ್ರೂಟ್ಸ್. ನನ್ ಮಕ್ಳ ರಕ್ತ PT ಉಷಾ ತರ ಓಡ್ಕೊಂಡು ಹೋಯ್ತೈತೆ, ಬಂದ್ ನಿಲ್ಲಿಸ್ರು. ಮೈ ಗಾಡ್, ಬ್ಲಡ್ ಹೋಗ್ತಾ ಇದೆ. ಕಾಂಪೌಂಡರ್, ಬ್ಲಡ್ ಬೇಕು. ಅಡ್ಮಿಟ್ ಮಾಡ್ಕೊಂಡು ಏನಾದ್ರು ಟ್ರೀಟ್ಮೆಂಟ್ ಕೂಡ ಸತ್ತೋಗ್ಬಿಡ್ತಾನೆ. ಹಲೋ, ಅವನು ಟ್ರೀಟ್ಮೆಂಟ್ ಕೊಡಕ್ಕೆಲ್ಲ ಬಂದಿರೋದು, ನಿಮ್ಗೆ ಬ್ಲಡ್ ಕೊಡಕ್ ಬಂದಿರೋದು ಕಣ್ರಿ. ರಕ್ತಹೀನತೆಯಿಂದ ಬಳಲ್ತಾವ್ನೆ, ಇವನು ನನಗ್ ರಕ್ತ ಕೊಡ್ತಾರಂತೆ. ಲೇ, ಕ್ಲೋಸ್ ಅಪ್ ಅಲ್ಲಿ ಇವ್ನ ಮುಖ ನೋಡೋ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಬ್ಲಡ್ ತಗೊಂಡು EMI ಕಟ್ಟನಾಗ ಇವನು ಬ್ಲಡ್ ಕೊಡ್ತಾನೇನೋ. ಯಾವ ಹಾಸ್ಪಿಟ್ಲ್ ತಂದು ಹಾಕಿದ್ಯೆ ಮಾನಸ? ಮಲ್ಕಡ್ರಿ, ಸುಸ್ತಾಬಿಡಿ, ಮಲ್ಕಡ್ರಿ. ಪೇಷಂಟ್ ಮಲಗ್ಸು. ಮಲ್ಕೊಳ್ಳಿ. ಕೊಡ ಪೈಪ್ ಎತ್ಕೊಳ್ಳಿ. ಡಾಕ್ಟ್ರೇ, ಹಾ, ವಾಟರ್ ಸಪ್ಲೈ ಪೈಪಾ? ಬ್ಲಡ್ ಸಪ್ಲೈ ಪೈಪ್ ಕಣ್ರಿ. ಮಲ್ಕಡ್ರಿ. ಬ್ಲಡ್ ಸಪ್ಲೈ ಹೇಳಿ, ತುರ್ಕು. ಖಾಲಿ ಆಯ್ತು. ಏನಾಯ್ತು? ಅಯ್ಯೋ, ಬ್ಲಡ್ ಖಾಲಿ ಆಯ್ತಂತೆ. ಬ್ಲಡ್ ಖಾಲಿ ಆಯ್ತಂತ. ಲೇ, ಖಾಲಿ ಆಗಿದ್ದಕ್ಕೆ ನನ್ ಕೊಡ್ಸಕ್ ಅವ್ನ್ ಕರ್ಸಿದ್ರಿ, ಈಗ ಅವ್ನಿಗೆ ಯಾರನ್ನ ಕರ್ಸ್ತಾ ಇದ್ರಿ? ಯಾರನ್ನೂ ಅಲ್ಲ, ನಿಮ್ ತವಿರೋ ಬ್ಲಡ್ ಅವ್ರನ್ನ ಕಳಿಸ್ತೀವಿ ಅಷ್ಟೇ. ಅಯ್ಯೋ, ಇಲ್ಲಿ ತುಂಬ್ಕೊಬಿಟ್ಟದೆ ಕಣ್ರಿ, ಹಾಳ್ಗೇರಿದು. ಎಳ್ಕಂದ್ ಎತ್ತಿ. ನನ್ ಮಕ್ಳ 1 ಲೀಟರ್ ಬ್ಲಡ್ ಕೊಟ್ಟು 20 ಲೀಟರ್ ತಗೊಂಡ್ ಹೋಯ್ತಾ ಇದ್ರಲ್ಲ. ಅಮ್ಮ, ನಿಜವಾಗ್ಲೂ ಇವ್ನ್ ಡಾಕ್ಟ್ರೇನಮ್ಮ? ಅವನ್ ಇಂಟರ್ನೆಟ್ ಓದಿದ್ದದು. ಓದಿದ್ದು ಇಂಟರ್ನೆಟ್. ಇವ್ರ ಮನೆಯವರು ಮೋಸ ಮಾಡಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಮೂಲಿ ಫಿಲ್ಟರ್ ಬಳಸ್ಬಿಟ್ಟು ಫೋಟೋ ಕಳ್ಸ್ಬಿಟ್ಟವಳೆ. ನಿನ್ ಮದ್ವೆ ಆಗಿ ನಾನು ಮೋಸ ಹೋಗಿನಿ. ನನ್ನ ಹತ್ರ ಮಾತಾಡ್ಬೇಡ ಜಾಸ್ತಿ ನೀನು. ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡಿದ್ರೆ ನೀನ್ ಬಾಟ್ಲಿ ಬಗ್ಗೆ ಮಾತಾಡ್ತೀನಿ ನಾನು. ನನ್ನ ಬಾಟ್ಲಿ ಬಗ್ಗೆ ಮಾತಾಡ್ತಾರೆ. ಹೋಗಿ ಡಾಕ್ಟ್ರೆ, ಚರ್ಚೆ ಆಮೇಲೆ ಮಾಡಿರುತ್ತೆ. ಏನು ಎಷ್ಟರಲ್ಲಿ ಏನದು? ಕಿಡ್ನಿ ಕಿತ್ತೇಸ್ತೆ ಕಣ್ರಿ. ಲೇ, ನಾಯಿಗೆ ಇಡ್ಲಿ ಎಷ್ಟಂಗೆ ಎಸ್ತಿದ್ಯಲ್ಲ ಕಿಡ್ನಿನ. ಡಾಕ್ಟ್ರೆ, ನಿಮ್ದು ಅಮ್ಮ ಎಂತಿನ ಕಿಡ್ನಿ ಒಲಿರಿ. ಒಲೆಯದಿರ್ಲಿ ಕಣ್ರಿ. ಅಲ್ಲ ರೀ, ನಂಗೆ ಇವಳು ಅನ್ಎಜುಕೇಟೆಡ್, ನನ್ಗೆ ಮಾತಾಡ್ತಾಳೆ. ನೀನು ಇನ್ನೊಂದು ಕ್ಷಣ ನನ್ನ ಜೊತೆ ಇರ್ಬೇಡ. ಗೆಟ್ ಔಟ್. ನಿನ್ ಜೊತೆ ನಾನ್ ಯಾಕಿರ್ಬೇಕು? ತೊಳು. ಹಲೋ ಡ್ಯಾಡಿ, ಇವನ್ ಯಾವನೋ ತಿರ್ಬೋಕಿ ನನ್ ಮಗನ ಎದುರು ನನ್ ಗಂಡ ನನ್ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದ್ದಾನೆ ಡ್ಯಾಡಿ. ಅವನ್ ಜೊತೆ ನಾನು ಒಂದು ಕ್ಷಣನೂ ಇರೋದಿಲ್ಲ. ಒಪ್ತೆ ಕಣೆ, ಒಪ್ತೆ. ಅಲ್ಲ ಸಾರ್, ಆಸ್ಪತ್ರೆ ನಾವು ಅಲ್ಲಿ ಬೆಳೆಸ್ಬಿಡೋಣ ಇಲ್ಲಿ ಬೆಳೆಸ್ಬಿಡೋಣ ಅನ್ಬಿಟ್ಟು ಈಗ ಅವ್ರ ಅಪ್ಪನ ಜೊತೆ ಫಿಟ್ಟಿಂಗ್ ಮಾಡಕ್ ತೊಳಲ್ಲ ಸರ್. ಸರಿಯಾ ಸರ್ ಇದು? ನಾ ನೋಡಿ ಅಪ್ಪ ಅಮ್ಮ ಅನ್ನೋ 10 ಕಲ್ಲನ್ನ ಮರ್ತು ನಿಮ್ ಜೊತೆಗೆ ಬಂದಿದ್ದಕ್ಕೆ ಮಾಡ್ತಿರೋದು ಇಷ್ಟೇನಾ ನೀವು? ಲೇ ಮೇಡಮ್, ಇವಳು ಯಾರೋ ಎತ್ತ ಕರಳು ಸಿನಿಮಾ ನೋಡ್ಕೊ ಬಂದ್ಬಿಟ್ಟವಳೆ. ಕರಳೆಲ್ಲ ಕಿತ್ತು ಎತ್ತಿತ್ತವಳಲ್ಲ. ಆಯ್ಕೊಂಡೋಗಿ ಇವಳೇನು ಬಹಳ ಸಭ್ಯಸ್ತಂಗ್ ಮಾತಾಡ್ತಾವಳೆ. ಮದ್ವೆ ಆದ 3 ತಿಂಗಳಿಗೆ ನಮ್ಮ ಮೌನ್ ಕಳ್ ಸಂಬಂಧವ ನೋಡಿಲಿ ಹಿಂಗೆ ಸರ್, ಹಿಂಗೆ ಕಿತ್ತಾಕ್ಬಿಟ್ಟು ಸರ್, ಕಿತ್ತಾಕ್ಬಿಟ್ಟು. ಇಷ್ಟುದ್ದ ಕರುಳ್ನ ವಾಲಿರಿ. ಓ, ತಲೆ ಕೆಡ್ಸ್ಕೊಬೇಡಿ. ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ನಾನ್ ನಿಮ್ಗೆ ಆಪರೇಷನ್ ಮಾಡ್ತೀನಿ. ಸಿಲಿಂಡರ್ ಆಕ್ಸಿಜನ್ ಸಿಲಿಂಡರ್ ಬಳಸಿ ನಿಮ್ಗೆ ಬುಡಿ ನಾನು ತುರಿ ಕತ್ರಿ ಡೈಲಾಗ್ ಹೇಳ್ಕೊಳ್ಳಿ. ಆಕ್ಸಿಜನ್ ಸಿಲಿಂಡರ್ ಯಾಕೆ ಅಷ್ಟೇ? ನಮ್ಮಪ್ಪ ಕಟ್ಸಿದ ಹಾಸ್ಪಿಟಲ್, ನಮ್ದು ಸಿಲಿಂಡರ್. ತಲೆ ಕೆಡ್ಸ್ಕತಿಯ? ಅವೆಲ್ಲ ಇಲ್ದೆ ಹೋದ್ರೇನು? ಅಡಿಗೆ ಸಿಲಿಂಡರ್ ಬಳಸಿ ನಿನ್ಗೆ ಆಪರೇಷನ್ ಮಾಡ್ತೀನಿ. ಏನಾಯ್ತಾ? ಅದೇ ಮುಂದಾಗಿ ಅಡಿಗೆ ಸಿಲಿಂಡರ್ ಅಂತ ಹೇಳಿದ್ನಲ್ಲ, ಬೆಂಕಿ ಹಚ್ಚಿ ಬ್ಲಾಸ್ಟ್ ಮಾಡ್ಬಿಟ್ಲು. ಗ್ಯಾಪ್ ಕೊಡೋ ಮೋನನ ಡೈಲಾಗ್ ಹೇಳ್ಬೇಕು. ನಾನು ಹೋಗ್ತೇನೆ, ಆಯ್ತಲ್ಲ ಡೈಲಾಗ್. ಅಲ್ಲಪ್ಪ, ಇದೇನು ಮೆಟ್ರೋ ಸ್ಟೇಷನ್ ಇಷ್ಟ ಬಂದಾಗ ಹತ್ತತ್ತು ಇಷ್ಟ ಬಂದಾಗ ಇಳ್ಕೊ ಹೋಗ್ತಾ ಇದೆಯಲ್ಲೋ? ಅಲ್ಲ, ನಂದು ಕಾಮಿಡಿ ಆಯ್ತಲ್ಲ ಅಂತ ಹೋದೆ. ಮನಿ ಕಂಡು ನಿದ್ದೆ ಹೊಡಿಯೋರ್ದೆಲ್ಲ ಕಾಮಿಡಿ ಆಯ್ತೈತೆ.
ಪಟ್ಟಿದ್ದ ಕೊನೆವರೆಗೂ ಡೈಲಾಗ್ ಹೇಳ್ತಿರೋ ನಂದು ಕಾಮಿಡಿ ಐತೆ ಇಲ್ಲ ಕಂಪೌಂಡ್ರೆ ಮುಗಿತಾ ಡಾಕ್ಟರ್ ನಿಮ್ದೆಲ್ಲ ನನ್ ಕೆಲ್ಸ ಮುಗೀತಪ್ಪ. ಮುಗಿತಾ ಏನು ಆಗ್ಲೇ ಸಲ್ಲಿಕಿ ಗುದ್ಲಿ ಯಾಕಂತ ಕೇಳಿದಲ್ವಾ ಈಗ ಕೇಳ್ತೇನೆ ಹೇಳು ಹೇಳು ಇವ್ರಿಬ್ರು ಗಂಡ ಹೆಂಡತಿ ಜಗಳ ಆಡ್ತಾರೆ ಬರೋ ಪೇಷಂಟ್ ಎಲ್ಲ ಸತ್ತೋಗ್ತವೆ ನಾನು ತಗೊಂಡು ಅವ್ರನ್ನ ಊತ ಹಾಕೋದು. ಎಲ್ಲ ಹಾಸ್ಪಿಟ್ಲಲ್ಲೂ ಪೇಷಂಟ್ನ ಬದುಕ್ಸೋರು ನೋಡಿದ್ದೆ, ಈ ಹಾಸ್ಪಿಟ್ಲಲ್ಲಿ ಸಾಯಿಸಿ ಕಳಿಸ್ತಾವ್ರಲ್ಲ ಬೇಡ. ಹಾಯ್ ಸರ್, ಅದೇ ಹೇಳು ಗೊತ್ತಾಯ್ತಾ? ಹೋದ್ವಾರ ತೇಪಿ ಬೆಸ್ಟ್ ಅವಾರ್ಡ್ ಹೊಡೆದಲ್ಲ ಅವಳೆ ಸರ್ ನನ್ನ ಹೆಂಡತಿ ಅನ್ನಂಗೆ. ಲೇ ಮತ್ತೆ ಮೊದ್ಲಿದ್ದ ಸ್ಕಿಟ್ಟ ಏನ್ ಈ ತರ ಬೇಕ್ರಿ ಒಂದು ಹಾಸ್ಪಿಟ್ಲ್ ನಮ್ಮ ಪ್ರಪಂಚಕ್ಕೆ ಬೇಕು ಅಲ್ವಾ? ಕೋಮಲ್ ಸರ್, ಡಾಕ್ಟ್ರೇ ಸೂಪರ್ ಎಕ್ಸ್ಟ್ರಾರ್ಡಿನರಿ. ನಿಮ್ಮ ಥರ ಡಾಕ್ಟ್ರು ಸೊಸೈಟಿಗೆ ಬೇಕು. ಅದಕ್ಕೆ ತುಂಬ ಕಡೆ ಏಮ್ಸ್ನ ಕ್ರಿಯೇಟ್ ಮಾಡ್ತಾವ್ರೆ ನಿಮ್ಮಂಥ ಡಾಕ್ಟ್ರುಗಳು ಬರದೆ ಒಳ್ಳೆ ಒರಿಜಿನಲ್ ಡಾಕ್ಟ್ರುಗಳು ಬರಲಿ ಅಂತ. ಬಟ್ ನಮ್ಮ ಸ್ಕಿಟ್ ಪ್ರಕಾರ ಇವತ್ತು ನೀವು ಮಾಡಿದ್ದು ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ತುಕಾಲಿ ನೀನಂತೂ ಕ್ರಿಕೆಟರ್ಸ್ ಅಬ್ಡಮನ್ ಗಾರ್ಡ್ ಇಟ್ಕೊಳ್ಳಂಗೆ ತೆಗೆದು ಬೆಡ್ಶೀಟ್ನ ತೆಗೆದು ಕಿಡ್ನಿನ ಇಟ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ನಿನ್ನ ಪರ್ಫಾರ್ಮೆನ್ಸು. ಇನ್ನ ಕಾಂಪೌಂಡರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಕೊಟ್ಟಿದ್ದಂತ ಒಂದೊಂದು ಚಿಕ್ಕ ಪಂಚಸ್ ಟೋಟಲಿ ಎಕ್ಸ್ಟ್ರಾರ್ಡಿನರಿ. ನಮ್ಮ ಕಡೆಯಿಂದ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಇನ್ನ ಸಾಧು ಸರ್ ಅಂತೂ ಎದ್ದು ಬಿದ್ದು ನಗ್ತಾನೆ ಇದ್ರು ಕೂಡ ಕಂಟಿನ್ಯೂಸ್ ಆಗಿ. ಯಾಕೆ ಅಂತ ಕೇಳು. ಯಾಕೆ ಒಂದು ಕ್ಯಾರೆಕ್ಟರ್ ಬಂತು ನೋಡು ಮೋಹನ್, ಅಲ್ಲಿಂದನೇ ಈ ಒಂದು ಸ್ಕಿಟ್ಗೆ ಲೈಫ್ ಬಂದಿದ್ದು. ಹೌದು. ಯಾಕೆ ಹೇಳು? ಯಾಕೆ ಸರ್? ಆ ಲೈಫ್ ಆಲ್ರೆಡಿ ಹೋಯ್ತಾ ಇತ್ತಲ್ಲ. ಖಾಲಿ ಆಯ್ತು ಅಂದ್ರು. ನಾನು ಮೋಸ್ಟ್ಲಿ ಇದೇನೋ ಖಾಲಿ ಆಯ್ತು ನೋಡಿದ್ರೆ ರಕ್ತ ಖಾಲಿ ಆಯ್ತು. ಆಮೇಲೆ ಅದು ಕಿಡ್ನಿ ಅಷ್ಟಿದ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಗೊಬ್ಬರ. ಕಿಡ್ನಿ ಅಷ್ಟು ಅವ್ನು ಬೇರೆ ನೆಕ್ಬಿಟ್ಟು ಬೇರೆ ಅದನ್ನ ನೋಡ್ತಾವನೆ. ಕಿಡ್ನಿಗೆ ನಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀರ? ಮೂತ್ರಪಿಂಡ. ಅದು ಡಾಕ್ಟರ್ ಭಾಷೆಯಲ್ಲಿ. ಇವ್ರ ಭಾಷೆ. ನಮ್ಮ ಭಾಷೆಯಲ್ಲಿ ಗುಡ್ದ. ಶಿವಾಜಿ ನಗರಲ್ಲಿ ಯಾವಾಗಲೂ ಫ್ರೈ ಮಾಡಿಸ್ ತಿನ್ನೋರತ್ತ. ನೋಡಿ ಸರ್, ಅದು ಬಹುಶಃ 1.5 kg ಇತ್ತು ಅವಂದು. ಅಷ್ಟು ದೊಡ್ಡ ಕಿಡ್ನಿ ಆನೆಗೂ ಇಲ್ಲ ರೀ. ಡಬಲ್ ಎಕ್ಸೆಲ್ ಸೈಜ್ ಅಂತವ್ರೆ ಮೇಡಮ್. ಬಿಗ್ ಬಾಸ್ ಹೋಗಿ ದೊಡ್ಡ ಮನುಷ್ಯ ಆಗಿದೆ ಸರ್, ಎಲ್ಲ ದೊಡ್ಡದಾಗಲ್ಲ. ಅಲ್ಲ ರೀ, ಕಿಡ್ನಿನೇ ಅಷ್ಟು ದೊಡ್ಡದಿದ್ದಾಗ ನೋಡಿ ಯಾರು ತಗೊಳ್ಕೊಡಿ. ಅವ್ರು ಹೇಳಿದ್ದು ಕಿಡ್ನಿನೇ ಎಷ್ಟು ದೊಡ್ಡದಿದ್ದಾಗ ಹೃದಯ ಇನ್ನೆಷ್ಟು ದೊಡ್ಡದಿರ್ಬೋದು. ಯೋಚನೆ ಮಾಡೋಷ್ಟು ದೊಡ್ಡ ಹೃದಯ ನಮಗಿಲ್ಲಪ್ಪ. ಹೈಲೈಟ್ ಪಾಯಿಂಟ್ ಮೋಹನ್ ರೀ. ಮೋಹನ್ ಚಿಂತೆ ಮಾಡಿದ್ರು. ಮನುಷ್ಯನ್ ಡೈಲಾಗ್ ಹೈಲೈಟ್ ಅಂದ್ರೆ ಹಾ, ಇನ್ಮೇಲೆ ಮೋಹನ್ ಹಿಂಗೆ ಯೂಸ್ ಮಾಡ್ರಿ. ರಕ್ತ ಕಾರ್ತಾ ಇದ್ದಾಗ ಕರೀರಿ, ಡೆಡ್ ಬಾಡಿ ಬೇಕು ಅಂದಾಗ ಕರೀರಿ, ಇನ್ನೇನು ಒಡ್ಬಿಟ್ಟು ಬೆಡ್ ಮೇಲೆ ಮಲ್ಕೊಂಡವನೆ ಅಂತ ಕರೀರಿ. ಈ ತರ ಎಲ್ಲ ಯೂಸ್ ಮಾಡ್ಕೊಂಡು ಮಾಮೂಲಾಗಿ ಪುನೀತ್ ಅವರು ಕೊಟ್ಟಂತ ಒಂದು ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಿ. ತುಂಬಾ ಚೆನ್ನಾಗಿತ್ತು ನಿಮ್ಮ ಡೈಲಾಗ್ ಹೇಳಿದ್ದು. ನೀವು ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡ್ತೀರಾ. ಗಿಲಿಲಿ ಕೊನೆ ತನಕನೂ ಇರ್ತೀರಾ, ಹೇಳಕ್ ಬರಲ್ಲ. ಅಲ್ಲ, ಇನ್ನಾದ್ರೂ ಆಗ್ಬೋದು ಅಂತ ಹೇಳಿ ನೀವು ಗ್ಯಾಪ್ ಕೊಟ್ಟಿದ್ದು ನೋಡಿದ್ರೆ ಮನೆ ಕರ್ಕೊಂಡು ಹೊಟ್ಟೋಗ್ತೀನಿ ಅನ್ನೋ ತರ ಗ್ಯಾಪ್ ಕೊಟ್ರಿ. ಪ್ಲೀಸ್ ನಮ್ಮ ಮನೆಗೆ ಬನ್ನಿ ರೀ. ನಮ್ಮ ಮನೇಲಿ ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಇದೀವಿ. ಬೇಡ ಅಂದ್ರೆ ನಾನು ಒಬ್ಬನೇ ಇದ್ದೀನಿ. ಅವ್ರಿಗೆ ಅವರು ಯಾರ್ಯಾರಿಗೆ ರಕ್ತಹೀನತೆ ಇದೆಯೋ ಅಲ್ಲಿ ಮಾತ್ರ ಹೋಗೋದು. ಕರೆಕ್ಟ್. ಹೌದಾ? ನೀವು ಕುದಿತಾ ಇರೋರ್ ಜೊತೆ ಬರಲ್ಲ ಅವರು. ಓಕೆ, ಬಂದಾಗಿಂದ ನಮ್ಮ ಮಾನಸ ಅವರು ಬೋಟಿ ತಿಂದು ಮುಗಿಸಿದ್ರು. ಇಲ್ಲ, ತುಕಾಲಿ ಚಿಂದಿ ಓಡಾಡ್ಸಿದ್ರು. ನೋಡಿ, ಅದಕ್ಕೆ ಹೇಳೋದು, ನೀವಿಬ್ರು ಇದ್ರೆ ಸಾಕು. ಯಾರು ತುಕಾಲಿ ಗೊಬ್ಬರ ಇಬ್ರು ಇದ್ರೆ ಸಾಕು. ಅದನ್ನ 100% ಒಂದು ಎಪಿಸೋಡ್ ಆಗಲಿ ಒಂದು ಸ್ಕಿಟ್ ಆಗಲಿ 100% ಮೇಲಿದ್ಬಿಡುತ್ತೆ ಅನ್ನೋದು. ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಊಟಕ್ಕೆ ಉಪ್ಪಿನಕಾಯಿ ತರ ನಮ್ಮ
ಯಾರು ಮರ್ತಂತೆ ನಲ್ಲಿ ಸೂಪರ್ ಆಗಿದೆ. ನೀವು ದಯವಿಟ್ಟು ನೆಕ್ಸ್ಟ್ ಎಲ್ಲನೂ ದೊಡ್ಡ ಕ್ಯಾರೆಕ್ಟರ್ಗಳು ಮಾಡಿ. ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಒಟ್ಟಾರೆ ನಿಮ್ಮೆಲ್ಲರ ಪ್ರಯತ್ನ, ಟೈಮಿಂಗು, ಪೇಷಂಟ್ ಸತ್ನೋ ಬಿಟ್ನೋ ಗೊತ್ತಿಲ್ಲ. ಈ ಸ್ಕಿಟ್ ಅಲ್ಲಂತೂ ನಾವು ಸಿಕ್ಕಾಪಟ್ಟೆ ಖುಷಿ ಪಟ್ವಿ. ಈ ಖುಷಿಯಿಂದ ನಾವೆಲ್ಲರೂ ಕೊಡ್ತಾ ಇರೋದು ನಾನು ಒತ್ತಬೇಕು ಅಂತ ಇದ್ದೀನಿ ಮೇಡಮ್. ಒತ್ಬಿಡಿ ಬೇಗ. ಆಕ್ಚುಲಿ ಈ ಒಂದು ಬಜರ್ ಬಂದಿದ್ದ ಸಂತೋಷದಲ್ಲಿ ನಾನು ಒಂದ್ ಇಬ್ಬರ ಹತ್ರ ತುಂಬಾ ಮಾತಾಡೋದಿದೆ. ಆ ಇಬ್ರು ಬಿಟ್ಟು ದಯವಿಟ್ಟು ಮಿಕ್ಕದವರೆಲ್ಲ ಹೋಗ್ಬೋದು. ಓಕೆ ನಡ್ರಿ, ಗೊತ್ತಾಯ್ತು. ಏಯ್ ನೀವಕ್ಕ ನಿಂತ್ಕೊಳ್ಳಿ, ಗಂಡ ಹೆಂಡ್ತಿ. ನಾವೇನಾ ಅಥವಾ ಬೇರೆ ಯಾರು? ನಿಜವಾಗ್ಲೂ ನಮ್ಮ ಟೀಮಲ್ಲಿ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದೆಯಲ್ಲ. ತುಕಾಲಿ, ನಿನ್ಗೊಂದು ಗುಡ್ ನ್ಯೂಸ್ ಇದೆ. ಏನಣ್ಣ? ನಿಂಗೊಂದು ಗುಡ್ ನ್ಯೂಸ್ ಇದೆ ಕಣಮ್ಮ. ಥ್ಯಾಂಕ್ ಯು ಅಣ್ಣ. ಶ್ರುತಿ ಮೇಡಮ್, ಆಕ್ಚುಲಿ ಮೊನ್ನೆ ಹೊಸಪೇಟೆ ಈವೆಂಟ್ಗೆ ಹೋದಾಗ ಅಲ್ಲೊಬ್ರು ನಿರ್ಮಾಪಕರು ಸಿಕ್ಕಿರು ನಂಗೆ. ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ತುಕಾಲಿ ಸಂತೋಷ್ ಅವರೇ ಹೀರೋ, ಮಾನ್ಸ ಅವರೇ ಹೀರೋಯಿನ್ ಆಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅವ್ರು ಇವತ್ತು ನಮ್ಮ ಜೊತೆ ಬರಕ್ಕಾಗಿಲ್ಲ. ಇಂತ ಒಂದು ಒಳ್ಳೆ ಆಫರ್ ಸಿಕ್ಕಿದೆ, ಏನ್ ಅನ್ನಿಸ್ತಾ ಇದೆ? ಖುಷಿ ಆಯ್ತೈತೆ. ಆಹಾ, ನೀನ್ ಹೀರೋಯಿನ್ ಆಗಿ ಖುಷಿ ಆಯ್ತಾಯ್ತಾ? ನೀನ್ ಹೀರೋ ಅಂದ್ರೆ ಒಪ್ಕೋತೀರಿ, ನಾನ್ ಹೀರೋಯಿನ್ ಅಂದ್ರೆ ಒಪ್ಕೊಳಕಲ್ವಾ? ಅಲ್ಲ, ನಾವ್ ಹೀರೋ ಆಗ್ಬೋದು, ಹೀರೋಯಿನ್ ಸಪ್ರೇಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಂಗೂ ಹೀರೋ ಸಪ್ರೇಟ್ ಆಗಿರೋ ಚೆನ್ನಾಗೇ ಇರೋದು. ಆಕ್ಚುಲಿ ಜೋಕ್ಸ್ ಅಬಾರ್ಟ್, ಆನ್ ಸೀರಿಯಸ್ ನೋಡಿ, ಇವರಿಬ್ಬರಿಗೂ ಒಂದು ಸಿನಿಮಾ ಅವಕಾಶ ಸಿಕ್ಕಿದೆ. ಬರೀ ಚಪ್ಪಾಳೆ. ಹೌದಾ? ಕಂಗ್ರ್ಯಾಚುಲೇಷನ್ಸ್. ಯಾರಣ್ಣ? ಬಹಳ ಬಿಗ್ ಬ್ಯಾನರ್. ಹೌದಾ? 40-60 ಅಡಿ ಮಾಡಿಸಿದ್ದಾರೆ. ಏನ್ ಕಟೌಟ್ರಾ? ಅಲ್ಲ, ಬ್ಯಾನರ್. ಬಹಳ ದೊಡ್ಡ ಬ್ಯಾನರ್. ಈಗ ಆದ್ರೆ ಅವ್ರಿಗೆ ಇಬ್ರು ಒಟ್ಟಿಗೆ ಸಿನಿಮಾ ಮಾಡಿದ್ರೆ ಆ ಪೋಸ್ಟರ್ಗಳು ಹೇಗಿರುತ್ತೆ, ಆ ರೊಮ್ಯಾಂಟಿಕ್ ಸೀನ್ಸ್ ಹೆಂಗ್ ಮಾಡ್ಬೋದು ಅನ್ನೋ ಕುತೂಹಲ ಇದೆಯಂತೆ. ರೊಮ್ಯಾಂಟಿಕ್ ಸೀನ್? ಎಸ್. ಪ್ರೊಡ್ಯೂಸರ್ಗೆ ನಾನು ಪ್ರಾಮಿಸ್ ಮಾಡಿ ಬಂದಿದ್ದೀನಿ, ಒಂದೇ ಒಂದ್ಸಲ ನಿಮ್ಮ ಗಿಚ್ಚಿಗಿಲಿಗಿಲಿ ವೇದಿಕೆ ಮೇಲೆ ಅವರಿಬ್ರು ಸ್ಕ್ರೀನ್ ಟೆಸ್ಟ್ ಮಾಡ್ಬಿಟ್ಟು ದಯವಿಟ್ಟು ಕಳಿಸಿ ಅಂತ ಕೇಳಿದ್ದಾರೆ. ಸೊ ನಿಮ್ಮಿಬ್ಬರ ಸ್ಕ್ರೀನ್ ಟೆಸ್ಟ್ ನಡೆಯುತ್ತೆ ಇವಾಗ. ದಯವಿಟ್ಟು ನಿಂತ್ಕೊಳ್ಳಿ. ರೊಮ್ಯಾನ್ಸ್? LED ಸ್ಕ್ರೀನ್ ಮೇಲೆ ಒಂದಷ್ಟು ರೆಫರೆನ್ಸ್ ತೋರಿಸ್ತೀನಿ, ಅದೇ ತರ ನೀವಿಬ್ರು ಮಾಡ್ಬೇಕು. ರೆಫರೆನ್ಸ್ ಪ್ಲೀಸ್. ಬೇಗ ಮಾಡಿ. ಸಿಂಪಲ್. ಬೇಗ ನೋಡ್ಕೊ. ಮಾನಸ, ಇದು ತುಂಬಾ ಮಾಮೂಲು. ಇದನ್ನೇ ನೀನ್ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ ನಿನ್ ವೇಸ್ಟ್. ಸರ್ ಓಕೆನಾ ಇದು? ನಾನು ಹೇಳಿಲ್ವಾ? ಅದಕ್ಕೆ ತಾನೇ ಮಾನಸ ಹೆದರ್ಕೊಂಡಿದ್ದು. ಇವಳಿಗೆ ನಮ್ ತಾಯಿನ ಹೀರೋಯಿನ್ ಶೂಟ್ ಆಗಲ್ಲ. ಸಂಜೆನೂ ಕರ್ಸೆ. ಒಂದೊಂದು ಪೋಸ್ ನಾ ಮಾಡಿಸ್ಕೊಡ್ತೀನಿ ಅಣ್ಣ. ಬರ್ರಣ್ಣ ಇಲ್ಲಿ. ಅಣ್ಣ, ನಿನ್ ಡೈರೆಕ್ಷನ್ ಚೆನ್ನಾಗಿಲ್ಲ, ಹೀರೋ ಸಾಧು ಹಣ್ಣು ಮಾಡಿಸ್ತೀನಿ. ನಿನಗೆ ಹಿಡ್ಕೊಳಕ್ಕೆ ಬರ್ತಿಲ್ಲ, ಈ ಡೈರೆಕ್ಷನ್ ಏನ್ ಮಾಡ್ತಾರೆ ನಿಂಗೆ? ಓ, ರಕ್ತ ಕುದಿಯೋರು ಬಂದ್ರಲ್ಲಪ್ಪ. ಸಿನಿಮಾ ನಿರ್ದೇಶಕರೇ ಬಂದು ಪೋಸ್ಟರ್ ಡಿಸೈನ್ ಮಾಡ್ತಾರೆ. ಈ ಕಾಲ್ ಮುಂದೆ ಬರಬೇಕು. ಬ್ರೇಕ್ ನಿಂದು ಇನ್ನು ಮುಂದೆ ಬಾ. ಆಕ್ಷನ್. ಹೆಂಗೆ? ಏನ್ ಸಾರ್? ಇರ್ಲಿ ಇರ್ಲಿ ಇರ್ಲಿ. ಸಾಕ ಗೊಬ್ಬರ ಹೇಳಪ್ಪ, ಇದಕ್ಕೆ ಏನ್ ಟೈಟಲ್ ಕೊಡ್ಬೋದು? ಪ್ರೀತಿ ಬಗ್ಗಿದಾಗ. ಎಸ್, ನೆಕ್ಸ್ಟ್ ರೆಫರೆನ್ಸ್. ಇದು ಸಾಧ್ಯ, ಇದು ಸಾಧ್ಯ, ಇದು ಸಾಧ್ಯ. ಈ ಸಿನಿಮಾ ಹೆಸರು ಹೇಳಿ. ಪ್ರೀತಿ ಎತ್ತಿದಾಗ. ಪ್ರೀತಿ ಎತ್ತಿದಾಗ 100 days. ವೆರಿ ಗುಡ್ ಮಾನಸ. ಕಟ್ಟ ಕಡೆಯ ಪೋಸ್ಟ್ ಇದನ್ನ ಮಾಡಿದ್ರೆ ಗ್ಯಾರಂಟಿ ಆ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. ಓಕೆ ಓಕೆ. ಈ ಸತ್ಯ ಕಣೋ. ಇಲ್ಲ, ಸಿನಿಮಾ ಏನ್ ಬೇಡ, ನಾವು ಸೈಡ್ ಆಕ್ಟರ್ ಮಾಡ್ತೀವಿ. ಔಷಧದಲ್ಲಿ ಮೊದಲು ಡಿಸ್ಲೋಕೇಟ್ ಆಗಿದೆ. ಎಂತ ರೊಮ್ಯಾಂಟಿಕ್ ಆಗಿದೆ ಕಣ. ಈ ಸಿನಿಮಾ ಹೆಸರು ಹೇಳಿ ನೋಡಿ ಮೇಡಮ್. ತೊಡೆ ಒಡೆದಾಗ. ಅವ್ನ ಕೈ ಮುರಿದಾಗಿದೆ, ಕಾಲು ಮುರಿಬೇಕು ಅಂತಿದ್ದೀರಾ ಎಲ್ಲರೂ? ಇಲ್ಲ ಮೇಡಮ್, ಎಲ್ಲ ಕರೆಕ್ಟ್ ಆಗಿದೆ. ನಾನು ಹೆಂಡತಿ ಎತ್ಕೊಳ್ದಾದ್ಮೇಲೆ ನಾನು ಯಾರನ್ನ ಎತ್ಕೊಳ್ಳಿ, ದಯವಿಟ್ಟು ಒಂದ್ ಸ್ವಲ್ಪ ಕೋಪರೇಟ್ ಮಾಡಿ. ಮಾನಸ, ಬಿಡಬೇಡ, 2 ಕಾಲು ಇಡು. ತುಕಾಲಿ ಅವರ ಕೊನೆಯ ಕ್ಷಣಗಳು ನಮ್ಮಲ್ಲೇ ಮೊದಲು.
ಅಕ್ಕೋ ಮಾನಸ ಕೈ ಮಾಡು ಏನ್ ತುಕಾಲಿ ಪೋಸ್ ಕೊಡಕ್ ನಾವು ಬಿಡ್ತಾ ಇಲ್ಲ ಅನ್ನೋ ಪೋಸ್ ಬೇರೆ ಇಲ್ಲ ಮೇಡಮ್ ನಿಮ್ ಮಾತು ಕೇಳ್ಬೇಕಾಗಿತ್ತು ಯಾವ್ದೋ ರೋಡ್ ರೋಲರ್ ಮ್ಯಾಲ್ ನಿಂತಂಗ ಬಿಡ್ತಲ್ಲ ನಂದೊಂದ್ ಪೋಸ್ ಮಾಡ್ಲೇಬೇಕು ಮಾನಸ. ಮುಂಗಾರು ಮಳೆಯಲ್ಲಿ ಪೂಜಾ ಗಾಂಧಿ ಹಿಂಗ್ ನಡ್ಕೊಂಡ್ ಬರ್ತಾಳಲ್ಲ, ಆ ಒಂದ್ ಪೋಸ್ ಮಾಡು ಮಾನಸ. ಇವ್ಳು ನಡ್ಕೋಬಾರ್ದು ಮೇಡಮ್, ಅಲ್ಲೇ ಸ್ಟೇ ಆಗಿ ನಿಂತ್ಕೋಬೇಕು ಹಿಂಗೆ. ಅದೇ ಸ್ವಲ್ಪ ಸ್ಟೇ, ಯಾಕಂದ್ರೆ ಇದು ಪೋಸ್ಟರ್ ಅಲ್ವಾ, ಇದು ಪೋಸ್ಟರ್ ಅಲ್ವಾ. ಫೋಟೋ ಸಿಗ್ಲಿ. ಅದೊಂದ್ ಸಾಂಗ್ ಹಾಕಿ ಸರ್ ಪ್ಲೀಸ್, ಅದೊಂದ್ ಪೋಸ್ ಮಾಡ್ಲೇಬೇಕು. ಮೆತ್ತಿಗೆ ಮೆತ್ತಿಗೆ. ರೋಲ್ ಆಗಿಲ್ಲ, ರೋಲ್ ಆಗಿಲ್ಲ. ಮೇಡಮ್ ನಂದೊಂದು ಡೌಟ್, ಯಾವ ಆಂಗಲಿಂದ ಇವಳು ಪೂಜಾ ಗಾಂಧಿ ತರ ಕಾಣ್ತಾವಳೆ? ನೀವು ಯಾವ ಆಟದಲ್ಲಿ ಗಣೇಶ್ ತರ ಕಾಣ್ತಾ ಇದ್ರೆ ಎದ್ದಿಟ್ಕೊಳ್ಳಿ. ಇನ್ನೂ ಅವಕಾಶ ಬೇಕಾಯ್ತು ಕಲಿ. ಈ ಗಿಮ್ಮಿಕ್ ಡೈರೆಕ್ಟರ್ ಯಾರಕ್ಕ? ಒಟ್ಟಲ್ಲಿ ಅದ್ಭುತವಾದ ಪೋಸಸ್ ನ ಕೊಟ್ಟು ಇಡೀ ಕರ್ನಾಟಕನ ರಂಜಿಸಿ ನಿನ್ನ ಬೋಟಿ ಕಲಿಜಲ ಆಚೆ ತರಿಸಿ ಒಬ್ಬ ಪ್ರೊಡ್ಯೂಸರ್ ನ ರೋಡ್ ತಂದಂತ ಖ್ಯಾತಿ ನಿನಗೆ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಚಪ್ಪಾಳೆ.